PMC ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ವೀಕ್ಷಕರೇ, ನಮ್ಮೆಲ್ಲರ ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮಹಾಪರಿನಿರ್ವಾಣ ದಿವಸದ ಅಂಗವಾಗಿ PMC ಕನ್ನಡ ವಾಹಿನಿಯು ನಡೆಸುತ್ತಿರುವಂತಹ ವಿಶೇಷ ಕಾರ್ಯಕ್ರಮ ನಾ ಕಂಡ ಪತ್ರಿಜಿ. ಈ ಸರಣಿಯಲ್ಲಿ ಈ ದಿನ ನಮ್ಮೊಂದಿಗೆ ಇದ್ದಾರೆ ವಿಶೇಷ ಅತಿಥಿಗಳು. ಅವರನ್ನು ನಾವು ಬ್ರಹ್ಮರ್ಷಿ ಅಂತಲೇ ಕರಿತೀವಿ. ಗೆಸ್ ಮಾಡಿ ಯಾರು ಅಂತ ಗೊತ್ತಾಯ್ತಲ್ಲ? ನಮ್ಮೆಲ್ಲರ ಪ್ರೀತಿಯ ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್ ಅವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆದರದ ಸುಸ್ವಾಗತ. ನಮಸ್ತೆ ಸರ್. ನಮಸ್ತೆ ಸರ್. ಈ ದಿನ ನಿಮ್ಮೊಂದಿಗೆ ನಾ ಕಂಡ ಪತ್ರಿಜಿ ಈ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ. ಯಾಕಂದರೆ ನೀವು ಕೂಡ ಬ್ರಹ್ಮರ್ಷಿಗಳು. ನಿಮಗೆ ನಮ್ಮ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರೊಂದಿಗೆ ಅತ್ಯಂತ ಆತ್ಮೀಯವಾದ ಒಡನಾಟ ಇತ್ತು. ನಿಮ್ಮನ್ನು ನಾವು ನೋಡಿದ್ರೆ ನಮಗೆ ಪತ್ರಿಜಿಯವರನ್ನ ನೋಡಿದ ಹಾಗೆ ಅನಿಸುತ್ತೆ. ಎಲ್ಲರೂ ಹಾಗೆ ಹೇಳ್ತಾರೆ. ಈಗ ಪತ್ರಿಜಿಯವರು ನೀವು ಎಷ್ಟೋ ವರ್ಷಗಳಿಂದ ನೋಡಿದ್ದೀರಾ ಮತ್ತು ಎಷ್ಟೋ ಅನುಭವ ಇದೆ ನಿಮಗೆ ಈ ಆಧ್ಯಾತ್ಮಿಕ ಪ್ರಪಂಚದಲ್ಲಿ. ಬೇರೆ ಆಧ್ಯಾತ್ಮಿಕ ಗುರುಗಳಿಗಿಂತ ನಮ್ಮ ಪತ್ರಿಜಿಯವರು ಹೇಗೆ ಭಿನ್ನ ಅಂತ ಹೇಳ್ತೀರಾ? ನನ್ನ ಚಿಕ್ಕ ವಯಸ್ಸಿಂದ ನನಗೊಂದು ಕ್ವಶನ್ ಇತ್ತು. ಡಿವೈನ್ ಪವರ್ ಎಲ್ಲಿದೆ, ದೈವಶಕ್ತಿ, ಆ ದೈವಶಕ್ತಿನ ಹೇಗೆ ಉಪಯೋಗಿಸ್ಕೋಬೇಕು ಅಂತ. ಮತ್ತು ನನ್ನ ಬುದ್ಧಿ ಬಂದಾಗ ನಾನು ಪೂಜೆ ಮಾಡಲಿಲ್ಲ. ಚಿಕ್ಕ ವಯಸ್ಸಲ್ಲಿ ದೊಡ್ಡವ್ರು ಏನು ಹೇಳಿದ್ರೆ ಅದು ಮಾಡ್ತಾಯಿದ್ದೆ. ನನಗೆ ಅನಿಸ್ತಾ ಇತ್ತು, ಈ ಬೇಡ್ಕೊಳ್ಳೋದೇನು, ನಾನು ತೆಂಗಿನಕಾಯಿ ಓಡ್ತೀನಿ, ಪಾಸ್ ಆಗಬೇಕು ಅಂತ, ಇದು ಹೇಗಾಗುತ್ತೆ ಅಂತ ಕ್ವಶನ್ ಇತ್ತು. ಬೆಳಿಗ್ಗೆ ನಮಸ್ಕಾರ ಮಾಡೋದಿಲ್ಲ ದೇವರಿಗೆ. ಎಲ್ಲಂದರೆ ದೇವರಿಲ್ಲ ಅಂತ ಯಾವಾಗಲೂ ಹೇಳ್ತಾ ಇದ್ದಿಲ್ಲ. ಯಾರ ಹತ್ರ ಒಂದು ಪ್ರಶ್ನೆ ಆಗ್ತಾ ಇದ್ದಿಲ್ಲ. ನಮ್ಮ ಅಂಗಡಿ ಮೇಲೆ ಬ್ರಹ್ಮಕುಮಾರಿ ಅವರಿಗೆ ರೆಂಟ್ ಕೊಟ್ಟಿದ್ವಿ. ಅವರು ಕಟ್ತಾಯಿದ್ರು, ಅಣ್ಣ ಬನ್ನಿರಿ ಸರ್, ಬಣ್ಣನ ಹೋಗ್ಬೇಕಂತ ಅನಿಸ್ಲಿಲ್ಲ. ನಮ್ಮ ಇಬ್ಬ ತಮ್ಮರು SSY ಮೆಡಿಟೇಷನ್ಗೆ ಹೋಗ್ತಾಯಿದ್ರು, ಅಲ್ಲಿ ಹೋಗಲಿಲ್ಲ. CVV ಮೆಡಿಟೇಷನ್, ರಾಮಚಂದ್ರ ಮೆಡಿಟೇಷನ್ ಎಲ್ಲ ಕಸ್ಟಮರ್ಸು, ಫ್ರೆಂಡ್ಸ್ ಯಾರಿಗಾದ್ರೂ ಏನೂ ಹೋಗಲಿಲ್ಲ. 97 ಆಗಸ್ಟ್ 2 ಸಾಟರ್ಡೆ ನೈಟ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಯಾರೊಬ್ಬರು ಮಹಾನುಭಾವರು ನಮ್ಮ ಗುರುಗಳದ್ದು ಒಂದು ಚಿಕ್ಕದು ಕರಪತ್ರ ತಂದು ಕೊಟ್ಟರು, ಪ್ಯಾಂಪ್ಲೆಟ್, ಸ್ಮಾಲ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಅದರಲ್ಲಿ ಪತ್ರಿ ಸರ್ ಫೋಟೋ ಇತ್ತು, ಬ್ಲ್ಯಾಕ್ ಆ್ಯಂಡ್ ವೈಟು. ಉಚಿತ ಧ್ಯಾನ ಜ್ಞಾನ ಬೋಧನೆ, ಬೆಳಿಗ್ಗೆ ಅಂದರೆ ಸಾಟರ್ಡೆ, ಅದು ನಾಳೆ ಬೆಳಿಗ್ಗೆ ನೆಕ್ಸ್ಟ್ ಡೇ 10:30 ಇದೆ ಅಂತ. ಈಗ ನೋಡಿದೆ, ನನಗೆ ಅನ್ನಿಸ್ತು, ನನ್ನ ಗುರುಗಳು ನನ್ನನ್ನು ಹುಡುಕೊಂಡು ನನ್ನ ಹತ್ರ ಬಂದಿದ್ದಾರೆ ಅಂತ ಅನ್ನಿಸ್ತು. ಯಾರು ಕರೆದ್ರೇನು ಎಲ್ಲಿ ಹೋಗಲ್ಲ ಅಂಥದ್ದು ಒಂದು ಚಿಕ್ಕ ಪ್ಯಾಂಪ್ಲೆಟ್ ಕೊಟ್ಟಿದ್ದಾರೆ. ನಿಜವಾಗಲೂ ಅವರಿಗೆ ನನ್ನ ನಮಸ್ಕಾರ, ಕೃತಜ್ಞತೆಗಳು. ಅವರು ಕೊಟ್ಟಿಲ್ಲ ಅಂದರೆ ಇವತ್ತು ನಾನು ಇಲ್ಲಿ ಬಂದು ಇಲ್ಲಿ ಕೂತ್ಕೊಳ್ಳೋವನಲ್ಲ. ಅದು ಒಂದು ನನಗೆ ಮಾರ್ಗ ಆಯಿತು. ಅಲ್ಲಿ ಹೋದರೆ ಅದು ಒಂದು ಅದ್ಭುತ. ಯಾಕಂದರೆ ನಾನು ಸಾರ್ ಬಗ್ಗೆ ಸ್ವಲ್ಪ ಹೇಳಬೇಕಿಲ್ಲ. ಅವ್ರ ಸಹನೆ ಏನು, ಅವರು ಎಷ್ಟು ಕಷ್ಟದಿಂದ ಪ್ರಚಾರ ಮಾಡಿದ್ದಾರೆ ಅಂತ. 1994ದಿಂದ ನಮ್ಮೂರಿಗೆ ಬರ್ತಾ ಇದ್ದಾರೆ ಅಂತ. 10 ದಿನಕ್ಕೊಂದು ಸರ್ತಿ, 15 ದಿನಕ್ಕೊಂದು ಸಾರಿ. ಅಲ್ಲಿ ರಮಣಮೂರ್ತಿ ಅಂತ ಸ್ಕೂಲ್ ಮಾಸ್ಟರ್ ಇದ್ದರು. ಅವರಿಬ್ಬರನ್ನು 3 ಜನ ಸೇರಿಸಿದ್ರೆ ಅವ್ರಿಗೆ ಧ್ಯಾನ ಹೇಳ್ಕೊಡೋದು, ಧ್ಯಾನ ಮಾಡಿಸೋದು, ಹೋಗೋದು. ಕರ್ನೂಲಿಂದ ಸೀಟ್ ಇಲ್ಲ ಅಂತ ನಿಂತ್ಕೊಂಡು ಬರ್ತಾ ಇದ್ದಾರಂತೆ. 3 ವರ್ಷ ಓಡಾಡಿದರೆ 97 ಆಗಸ್ಟ್ 3ನೇ ತೇದಿಗೆ ಒಂದು ಚಿಕ್ಕ ಕ್ಲಾಸ್, ಒಂದು 25 ಜನ ಬಂದಿದ್ರು ಅಷ್ಟೇ. ಅಂದರೆ
ಒಂದು ಚಿಕ್ಕ ಕ್ಲಾಸಿಗೆ 3 ವರ್ಷ 100 ಕಿಲೋಮೀಟರ್ಸ್ ಓಡಾಡಿದ್ದಾರೆ. ಅಬ್ಬಾ. ಯಾರನ್ನ ಓಡಾಡ್ತಾರೆ, ಯಾರು ಕೆಣ್ಸ್ಕೊಳ್ಳಲು ಬಿಡಪ್ಪ, ಸುಮ್ಮನೆ ಹೋದ್ರೆ ಒಬ್ಬರು ಇಬ್ಬರು ಬರ್ತಾರೆ ಅಂತ ಬಿಟ್ಬಿಡ್ತಾರೆ. ಹೌದು. ಸಹನವೇ ಪ್ರಗತಿ ಅಂತ ಸಾರು ಹೇಳ್ತಾರಲ್ಲ, ಅವ್ರು ಯಾರು ಅಂದರೆ ಆಚಾರ್ಯರು. ಏನು ಆಚರಣೆ ಮಾಡ್ತಾರೋ ಅದೇ ಬೋಧನೆ ಮಾಡ್ತಾರೋ, ಏನು ಬೋಧನೆ ಮಾಡ್ತಾರೋ ಅದೇ ಆಚರಣೆ ಮಾಡ್ತಾರೋ ಅಂತ ಆಚಾರ್ಯರನ್ನ ಸಿದ್ಧ ಮಾಡ್ತಾರೆ. ಅವ್ರನ್ನ ಆಚಾರ್ಯರು ಅಂತಾರೆ. ಆ ಸಹನವೇ ಪ್ರಗತಿ ಎಂಬುದು ಇವಾಗ ಒಂದು ಫೋನ್ ನೋಡಿದ್ರೆ 100 ಜನ ಸೇರ್ತಾರೆ. ಹೌದು. ಅಂದರೆ ನಮ್ಮ ವೈಭೋಗ ಹಿಂದೆ ಏನಿದೆ ಅಂದರೆ ಅವ್ರ ಕಷ್ಟ ಇದೆ, ಅವ್ರ ಶ್ರಮ ಇದೆ, ಅವ್ರ ಸಹನ ಇದೆ. ಹೌದು. ಆವತ್ತು ಇನ್ನೊಂದು ಅದ್ಭುತ ಏನಂದರೆ, ಕೇಳಿಸ್ಕೊಳ್ಳೋರು 25 ಜನ, ಅನುಭವ ಹೇಳೋರು 25 ಜನ. ಅಬ್ಬಾ. ಕರ್ನೂಲು, ಎಮ್ಮಿಗನೂರು, ಗುಂಟಕಲ್ಲು, ಧರ್ಮವರಮು ಎಲ್ಲ ಮಾಸ್ಟರ್ಸನ್ನು ಕರೆದಾರೆ ಪತ್ರಿ ಸರ್. ಅವರು ಫಿಲಿಪ್ಸ್ ಅಂತ ಫ್ರಾನ್ಸ್ ಅಂತ ಬಂದಿದ್ರು. ಅವ್ರ ಅನುಭವ ಏನಂದರೆ, ನಾನು 40 ದೇಶ ಓಡಾಡಿದ್ದೀನಿ, ಎಲ್ಲ ಧ್ಯಾನ ಪದ್ಧತಿಗಳಿದ್ದಾವೆಲ್ಲ ಮಾಡಿದ್ದೀನಿ. 9 ತಿಂಗಳದಿಂದ ನಾನು ಸಾರ್ ಜೊತೆಗಿದ್ದೀನಿ. ಈ ಆನಾಪಾನ ಸತಿ ಧ್ಯಾನ ಸುಲಭವು ಅದ್ಭುತವು, ನೀವೆಲ್ಲಿ ಹುಡುಕಬೇಡ್ರಿ, ಓಡಾಡಬೇಡ್ರಿ, ಟೈಮ್ ವೇಸ್ಟ್ ಮಾಡಬೇಡ್ರಿ ಅಂತ ಅವ್ರು ಹೇಳಿದರು. ಇನ್ನೂ ಒಂದು ಅದ್ಭುತ ಏನಂದರೆ, ನಮ್ಮ ಪತ್ರಿ ಸಾರು ಸೃಷ್ಟಿ ಮಾಡಿರೋದು, ಅವರೆಲ್ಲ ಸಂಸ್ಥೆಗೆ ಹೋಗಿದ್ದಾರೆ. ಹೌದು. ಅವ್ರಿಗೆ ಯಾವುದೂ ಒಪ್ಪಿಗೆ ಆಗಲಿಲ್ಲ. ಹೊಸದೇನನ್ನ ಸಂಸ್ಥೆ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡ್ರು. ಆದರೆ ಆನಾಪಾನ ಸತಿ ಧ್ಯಾನ ಆಲ್ರೆಡಿ ಇದೆ, ಬುದ್ಧ ಕಂಡಿಡಿದು. ಅವ್ರು ಮತ್ತೆ ರಿಸರ್ಚ್ ಮಾಡಿ ಟೈಮ್ ವೇಸ್ಟ್ ಮಾಡಲಿಲ್ಲ, ಅದು ತಗೊಂಡ್ರು. ಮತ್ತು ಪಿರಮಿಡ್ ಸೈನ್ಸ್, ಪಿರಮಿಡ್ಸು ಶಕ್ತಿ ಹೇಗೆ ಉಪಯೋಗವಾಗುತ್ತೆ, ಧ್ಯಾನಕ್ಕೆ ಹೇಗೆ ಅನುಕೂಲ ಆಗುತ್ತೆ ಅಂತ ಅದು ಪ್ರಾಕ್ಟಿಕಲ್ ಮಾಡಿ ಪುಸ್ತಕಗಳು ಓದಿ ಆ ಪಿರಮಿಡ್ ಮೆಡಿಟೇಷನ್ನ ಜೋಡಿಸಿದ್ದಾರೆ. ಅಂದರೆ ಓಪನ್ ಮೈಂಡ್ ಅವ್ರದ್ದು, ಯಾರೋ ಕಂಡಿಡ್ದು ನಾನು ಯಾಕೆ ತಗೋಬೇಕು ಅಂತ ಈ ನೆವರ್ ನೆಗ್ಲೆಕ್ಟೆಡ್. ಅದೇ ಹೇಳ್ತಾ ಇದ್ರು, ಓಪನ್ ಮೈಂಡ್ ಇರಬೇಕು, ಎಲ್ಲಿ ಜ್ಞಾನ ಇದ್ರೇನು, ಯಾರ ಹತ್ರ ಇದ್ರೇನು ನಾವು ತಗೋಬೇಕು ಅಂತ ಅವರು ಏನು ಹೇಳ್ತಾ ಇದ್ರು. ಈ ವಾಸ್ ಇಂಪ್ಲಿಮೆಂಟಿಂಗ್, ಅದು ಅಳವಡಿಸ್ಕೊತಾ ಇದ್ರು. ಅದು ನನಗೆ ಭಾಳ ಇಷ್ಟ ಆಯಿತು. ಅದಲ್ಲ, ಗುರುಗಳಂದ್ರೆ ಆಚಾರ್ಯರು. ಹೌದು, ಆಚಾರ್ಯರು ಅವರು. ಅದು ಹೇಗೆ ಕಂಡುಹಿಡಿದಾರೆ ಅಂದರೆ ಫಾರ್ಮುಲಾ, ಸುಖ ಆಸನ. ಯಾರಿಂತ ಆಸನ ಹೇಳಲಿಲ್ಲ. ಹೌದು, ಪದ್ಮಾಸನ, ವಜ್ರಾಸನ ಏನೇನೋ ಹೇಳ್ತಾರಲ್ಲ, ನಿನಗೆ ಹೇಗೆ ಕಂಫರ್ಟಬುಲ್ಲು, ನೀನು ಕುರ್ಚಿ ಮೇಲೆ ಕೂತ್ಕೋ, ಕಾಲು ಸಾಸ್ಕೊಂಡು ಕೂತ್ಕೋ, ಹೇಗೇನೋ ಕೂತ್ಕೋ, ಕಂಫರ್ಟಬಲ್. ಸ್ಟ್ರೈಟ್ ಹೀಗೆ ಕೂತ್ಕೋಬೇಕಂತ ಏನು ರೂಲ್ ಇಲ್ಲ. ಆಸನಗೆ ಏನೂ ಪ್ರಾಮುಖ್ಯತೆ ಇಲ್ಲ, ಮನಸ್ಸದೇ ಪ್ರಾಮುಖ್ಯತೆ ಇರೋದು. ನಿನ್ನ ದೇಹ ಹೇಗಿದ್ರೇನು ನೋ ಪ್ರಾಬ್ಲಮ್, ಮನಸ್ಸು ಸ್ಥಿರ ಸುಖ ಆಸನ. ಅಂದರೆ ನಿನ್ನ ಮನಸ್ಸು ಭೂತಕಾಲ ಭವಿಷ್ಯತ್ ಕಾಲದಲ್ಲಿ ಹೋಗ್ಬಾರ್ದು, ಅದು ಸ್ಥಿರವಾಗಿರಬೇಕು. ಅದು ಸ್ಥಿರ. ನೀನು ಎಷ್ಟು ಹೊತ್ತು ಡಿಸೈಡ್ ಮಾಡ್ಕೊಂಡಿದ್ದೇವೆ, 1 ತಾಸು ಏನೋ, ಅಷ್ಟು ಆ 1 ತಾಸು ಮುಗಿಯೋವರೆಗೆ ಕಣ್ಣು ಬಿಡಬಾರ್ದು, ಧ್ಯಾನ ಮಾಡಿ. ಇದು ಸ್ಥಿರ ಸುಖ ಆಸನ, ಸುಲಭವಾದ ಆಸನ. ಆಮೇಲೆ ನಿನ್ನ ವಯಸ್ಸೆಷ್ಟು ಅಷ್ಟು ನಿಮಿಷ ಮಾಡಪ್ಪ. ಹೌದು, ಎಲ್ಲರಿಗೇನು ಅನಿಸ್ತದೆ, ಹೌದಲ್ಲ ಮಾಡ್ಬೋದಲ್ಲ, ಇಷ್ಟೇ ಅಲ್ಲ ಅನ್ಸ. ಆಮೇಲೇನು ATM, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಯಾವಾಗನ್ನ ಮಾಡ್ಬೋದು. ನಿಯಮಗಳಿಲ್ಲ. ಸ್ನಾನ ಮಾಡಬೇಕು, ಊಟಕ್ಕೆ ಮುಂಚೆ, ಊಟ ಆದಮೇಲೆ, ಪೀರಿಯಡ್ಸ್ ಸಮಯ, ಯಾರು ಸತ್ತೋಗಿದ್ದ, ಪೂಜೆ ಪುನಸ್ಕಾರ ಇವೆಲ್ಲ. ಧ್ಯಾನಕ್ಕೆ ಏನೂ ಇಲ್ಲ. ATP ಬೆಡ್ರೂಮಲ್ಲಿ ಮಾಡ್ಬೋದು, ಬಸ್ಸಲ್ಲಿ ಮಾಡ್ಬೋದು, ಕಾಡಲ್ಲಿ ಮಾಡ್ಬೋದು, ಎನಿವೇರ್. ಇಷ್ಟು ಸುಲಭವು ಈ ಧ್ಯಾನ. ಇನ್ನೇನು ಫಾರ್ಮುಲಾ, 2 ಬೆರಳು ಜೋಡಿಸು, 2 ಪಾದ ಜೋಡಿಸು, ಕಣ್ಣು ಮುಚ್ಕೋ, ನಡೆಯುವ ಉಸಿರಾಟನ ಗಮನಿಸಪ್ಪ, ಅಷ್ಟೇ. ಇನ್ನು ಏನೂ ಇಲ್ಲ, ಮಂತ್ರ ಇಲ್ಲ, ತಂತ್ರ ಇಲ್ಲ, ಜಪ ಇಲ್ಲ, ವೆರಿ ಸಿಂಪಲ್. ಇಷ್ಟು ಸುಲಭವಾಗಿ ಅವರು ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಟೀಚ್ ಮಾಡೋದು ಭಾಳ ಈಸಿ ಆಯಿತು. ಹೌದು, ಅವ್ರು ಏನು ಕಂಡುಹಿಡಿದಾರೋ ಅದು ಭಾಳ ಈಸಿ ಆಯಿತು ಈ ಬೋಧನೆ ಮಾಡೋದು. ಅದು ನಮ್ಮ ಗುರುಗಳು ಪತ್ರಿಜಿಯವರು. ಬೇರೆ ಸಂಸ್ಥೆಗೆ ನಮಗೆ ವ್ಯತ್ಯಾಸ ಏನಂದರೆ, ನಮ್ಮದು ಸುಖ,
ಹ್ಮ್ ಆಸನ ಸುಖ, ಹ್ಮ್ ನಿಯಮ ಇಲ್ಲ, ಹ್ಮ್ ಸಮಯದ ನಿಯಮ ಇಲ್ಲ, ಹ್ಮ್ ಪ್ರದೇಶದ ನಿಯಮ ಇಲ್ಲ, ಏನೂ ನಿಯಮಗಳಿಲ್ಲ. ಹೌದು. ಇನ್ನೊಂದು ಹ್ಮ್ 2 ವರ್ಷ ಹುಡುಗನೂ ಮಾಡ್ಬೋದು, ಹ್ಮ್ ಅಟ್ಲೀಸ್ಟ್ 5 ಇಯರ್ಸ್ನಿಂದ ಎಲ್ಲರೂ ಧ್ಯಾನ ಮಾಡಬೇಕು. ಹ್ಮ್ ಬೇರೆ ಸಂಸ್ಥೆಯಲ್ಲಿ ಮಕ್ಕಳನ್ನ ಅಲೋ ಮಾಡಲ್ಲ. ಹ್ಮ್ ನಮ್ಮ ಪಿರಮಿಡ್ ಸೊಸೈಟಿ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟಲ್ಲಿ ಹ್ಮ್ ಚಿಕ್ಕ ಮಕ್ಕಳಿರ್ತಾರ, ಆಮೇಲೆ ಬಡವರು ಇರ್ತಾರ, ಹ್ಮ್ ಧನಿಕರು ಇರ್ತಾರ, ಹ್ಮ್ ಎಜುಕೇಟೆಡ್ ಇರ್ತಾರ, ಹ್ಮ್ ಅನ್ಎಜುಕೇಟೆಡ್ ಇರ್ತಾರ, ಹೌದು. ಮಹಿಳೆಯರು ಇರ್ತಾರ, ಪುರುಷರು ಇರ್ತಾರ, ಎಲ್ಲಾ ಧರ್ಮದವರು ಇರ್ತಾರೆ. ಎಲ್ಲರೂ ಇರ್ತಾರೆ. ಹ್ಮ್ ಕಾರಣ ಪತ್ರಿ ಸಾರು ಹಾಗೆ ಕ್ರಿಯೇಟ್ ಮಾಡಿದ್ದಾರೆ. ಮಕ್ಕಳು ಇವಾಗ ಮಾಡಬಾರ್ದು, ಇದು ಮಕ್ಕಳಿಗಲ್ಲ, ಹಾಗೆ ಏನೂ ಇಲ್ಲ. ಹ್ಮ್ ಇದು ಅದ್ಭುತ ಕ್ರಿಯೇಷನ್, ಅವ್ರ ಫಾರ್ಮುಲಾ. ಹ್ಮ್ 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 ಅದಕ್ಕೆ ಮಾಡೋರಿಗೆ ಈಸಿ, ಇನ್ನೊಬ್ಬರಿಗೆ ಹೇಳೋದು ಈಸಿ. ಹೇಳೋದು ಈಸಿ. ಹೌದು, ಎರಡೂ ಈಸಿನೇ. ಎರಡು ಈಸಿ. ಏನಂದರೆ ಒಂದು ಸರ್ತಿ 2004 ಹ್ಮ್ ಧ್ಯಾನ ಆಂಧ್ರ ಪ್ರದೇಶ ಮುಗೀತು ಅಂತ ಹೇಳಿದರು. ಹ್ಮ್ ಇಲ್ಲಿ ಮುಗೀತು ಸರ್, ಇಷ್ಟು ಕೋಟಿ ಜನಗಳು ಧ್ಯಾನ ಮಾಡ್ತಾ ಇಲ್ಲ ಅಂದರೆ, ಅಂದರೆ ಹುಟ್ಟಿದವರೆಲ್ಲರೂ ಧ್ಯಾನ ಮಾಡ್ತಾರಾ? ಹ್ಮ್ ಹ್ಮ್ ಅಲ್ಲೋ ಎಲ್ಲರಿಗೂ ಧ್ಯಾನವಂದರೆ ಉಸಿರಿನ ಮೇಲೆ ಗಮನ ಅಂತ ಗೊತ್ತಾದರೆ ನಮ್ಮ ಕೆಲಸ ಮುಗೀತು ಅಂತ. ಹ್ಮ್ ನಾವು ಧ್ಯಾನ ಗ್ರಾಮೀಣ ಅಂತ ಸಾರ್ ಏನು ಮಾಡಿದರು, ಹ್ಮ್ ಒಂದು ಹಳ್ಳಿಗೆ ಹೋಗಿ, ಯಾವ ಹಳ್ಳಿ ಬಿರಬಾರ್ದು, ಯಾವ ಊರು ಬಿರಬಾರ್ದು, ಹ್ಮ್ ಹ್ಮ್ ಮನೆಗೆ ಹೋಗಿ ಪ್ರಚಾರ ಮಾಡಬೇಕು. ಓಕೆ. ಹ್ಮ್ ಆಮೇಲೆ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಸ್ಟಾರ್ಟ್ ಮಾಡಿದ್ರು 1999. ಹ್ಮ್ ಎಲೆಕ್ಷನ್ ನಮ್ಮ ಮೇನ್ ಗೋಲ್ ಅಲ್ಲ, ಪ್ರಚಾರ. ಹೌದು. ಎಲ್ಲರ ಮನೆಗೆ ಹೋಗೋದು, ಪ್ಯಾಂಪ್ಲೆಟ್ ಕೊಡೋದು, ಆತ್ಮಜ್ಞಾನಿಗೆ ಓಟ್ ಹಾಕಪ್ಪ, ನಮಗಲ್ಲ, ಹ್ಮ್ ಸಸ್ಯಾರಿಗೆ ಆತ್ಮಜ್ಞಾನಿಗೆ ಓಟ್ ಹಾಕು, ಯೋಗಿಗಳ ಪರಿಪಾಲನೆ ಬರಬೇಕು ಅಂತ ಧ್ಯಾನ ಹೇಳ್ಕೊಡೋದು. ಹ್ಮ್ ಟೋಟಲ್ ಆಂಧ್ರ ಪ್ರದೇಶ ಓಡಾಡಿದ್ವಿ ನಾವು. ಹ್ಮ್ ಹ್ಮ್ ಮುಗಿತಲ್ಲೋ ಹ್ಮ್ ಅಂದರು. ಹ್ಮ್ ಹ್ಮ್ ಅದಕ್ಕೆ ನಾವು ಅವರು ಪ್ರಚಾರ ಮಾಡುವಾಗ ನಾನು ನೋಡಿದೆ, ಇದು ಸಿಟಿ ಅಲ್ಲ ಬ್ಯಾಂಗ್ಳೂರು, 2010 2009 ಅವಾಗ ಯಾರೂ ಇಲ್ಲ ಕರ್ನಾಟಕ. ದೊಡ್ಡ ಹಾಲು ಅರೇಂಜ್ ಮಾಡಿದರೆ 10 ಜನ ಸೇರಿದ್ರೆ ದೊಡ್ಡ ಸುದ್ದಿ. ಅವ್ರು ಬರ್ತಾಯಿದ್ರು, ಏನೂ ಒಪಿನಿಯನ್ ಇಲ್ಲ, ಏನಪ್ಪ ಇಷ್ಟು ದೊಡ್ಡ ಹಾಲು, ಇಷ್ಟೇ ಜನ ಬಂದಿದ್ದಾರ? ಇಲ್ಲ, ಒಬ್ಬರಿದ್ರೇನು ಅದೇ ಕ್ಲಾಸೇ, 1000 ಜನ ಇದ್ರೆ ಅದೇ ಕ್ಲಾಸೇ. ಹಬ್ಬ. ಹ್ಮ್ ನಾನು ಗಮನ ಮಾಡಿದ್ದು ನೋಡ್ತಾ ಇದ್ರೆ ಅವನು ನಿಜವಾಗಲೂ ಭಿನ್ನ ಅನಿಸುತ್ತೆ. ಅದ್ಭುತ ಗುರುಗಳು ಸಿಕ್ಕಿದ್ದಾರೆ. ಅದ್ಭುತ ಗುರುಗಳು. ಹೀಗೆ ಅವರು ಬೇರೆ ಸಂಸ್ಥೆಗಳಿಗಿಂತ ಎಷ್ಟು ಭಿನ್ನವಾಗಿ ಇದ್ದಾರೆ, ಎಷ್ಟು ಎಲ್ಲರಿಗೂ ಒಂದು ಸರಳವಾದ ಸುಲಭವಾದ ಮಾರ್ಗನ ಹಾಕಿಕೊಟ್ಟಿದ್ದಾರೆ. ಭಿನ್ನವೂ ಅದಂಥದ್ದು ಏನಿಲ್ಲ. ಈ ಸ್ಪಿರಿಚುಯಾಲಿಟಿ ಅಂದರೆ ಫ್ರೀಡಮ್. ಫ್ರೀಡಮ್, ಎಲ್ಲರಿಗೂ ಫ್ರೀಡಮ್ ಇದೆ. ಯಾವ ಸಂಸ್ಥೆಯವರು ಹೇಗೆ ಬೇಕಾದರೂ ಹಾಗೆ ಮಾಡ್ಕೋಬೋದು, ಯಾರಿಷ್ಟ ಅವ್ರದ್ದೇ. ಆ ಫ್ರೀಡಮ್ ಅನ್ಬೋದು ಇಂಪಾರ್ಟೆಂಟ್. ಸ್ಪಿರಿಚುಯಾಲಿಟಿ ಅಂದರೆ ಫ್ರೀಡಮ್. 1947 ನಮಗೆ ಸ್ವಾತಂತ್ರ್ಯ ಬಂದಿದೆ ದೇಶಕ್ಕೆ. ಹೌದು. ನಮ್ಮ ಗುರುಗಳು ಹುಟ್ಟಿದ್ದು 1947 ಓಕೆ, ನವೆಂಬರ್ 11. ಮಹಾತ್ಮ ಗಾಂಧಿ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನಮ್ಮ ಗುರುಗಳು ಈ ಆತ್ಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಸೂಪರ್. ಅಸ್ಥಿ ಪಂಜರದಲ್ಲಿರೋ ಒಂದು ಗಿಣಿ ಆತ್ಮ ಅಲ್ಲ? ಹೌದು. ಆ ಗಿಣಿ ಹೊರಗೆ ಬರಬೇಕಂದ್ರೆ ಧ್ಯಾನ ಅಂಬು ದಿಂದ ಓಪನ್ ಮಾಡಬೇಕು. ಅವಾಗ ಗಿಣಿ ಹೊರಗೆ ಅಂದರೆ ಆತ್ಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆತ್ಮಗೆ ಹೇಗೆ ಸ್ವಾತಂತ್ರ್ಯ ಕೊಡಬೇಕಂತ ಎಲ್ಲರೂ ಹೇಳ್ಕೊಟ್ಟಿದ್ದಾರೆ. ಸೂಪರ್. ಫ್ರೀಡಮ್, ಸೋಲ್ಗೆ ಫ್ರೀಡಮ್ ಕೊಡಬೇಕು. ಕೊಟ್ಬಿಟ್ರು. ಅದು ಬಂದಿಯಾಗಿದೆ, ನೀನು ಧ್ಯಾನ ಮಾಡು, ಅಸ್ಥಿಪಂಜರ ಓಪನ್ ಆಗುತ್ತೆ, ಆತ್ಮ ಗಿಣಿ ಬಂದ್ಬಿಡುತ್ತೆ ಒಳಗೆಲ್ಲ, ಎಲ್ಲ ಲೋಕ ಓಡಾಡುತ್ತೆ. ಅದು ಅವರು ಹುಟ್ಟಿದ್ದು ಬೋಧನ್, ಬೋಧನೆ ಮಾಡಕ್ಕೆ ಬಂದಿದ್ದಾರೆ. ಆ ಊರ ಹೆಸರಲ್ಲಿನೂ ಅವ್ರ ಪರ್ಪಸ್ ಆಫ್ ಲೈಫ್ ಇದೆ ಅಲ್ವಾ? ಹೌದು, ಅದ್ಭುತ. ಆಮೇಲೆ ಅವ್ರ ಹೆಸರು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿ. ಸುಭಾಷ್ ಪತ್ರಿ ಅಂದ್ರೇನು? ಶುಭ ಆಸುಪತ್ರಿ, ಶುಭ ಆಸುಪತ್ರಿ. ಅವ್ರು ಏನು ಹೇಳ್ತಾ ಇದ್ರು? ಪಿರಮಿಡ್ ಹಾಸ್ಪಿಟಲು, ಧ್ಯಾನ ಡಾಕ್ಟರ್. ಪಿರಮಿಡ್ ಹಾಸ್ಪಿಟಲ್, ಧ್ಯಾನ ಡಾಕ್ಟರ್. ಧ್ಯಾನ ಡಾಕ್ಟರ್
ನೀನು ಈ ಪಿರಮಿಡ್ ಒಳಗೆ ಹ್ಮ್ ಧ್ಯಾನ ಮಾಡಿದ್ದರೆ ಹ್ಮ್ ದೇಹಕ್ಕೆ ಆರೋಗ್ಯ ಉಚಿತ, ಹ್ಮ್ ಮನಸ್ಸಿಗೆ ನೆಮ್ಮದಿ ಉಚಿತ, ಹ್ಮ್ ಬುದ್ಧಿಗೆ ಜ್ಞಾನ ಉಚಿತ, ಆತ್ಮಗೆ ಶಕ್ತಿ ಉಚಿತ, ಆನಂದ ಉಚಿತ. ಹ್ಮ್ 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 ಶುಭ ಆಸ್ಪತ್ರೆ ಹಾ ಅಂದರೆ ಅರ್ಥ ಆಯ್ತಾ ಎಲ್ಲರಿಗೂ? ಹ್ಮ್ ಆ ಹೆಸರಲ್ಲೇ ಅವ್ರು ಏನು ಮಾಡಿದರೋ ಆ ಪರ್ಪಸ್ ಎಲ್ಲ ಇದೆ. ಹ್ಮ್ ಹ್ಮ್ ಎಲ್ಲರೂ ಏನು ಹೊಂದಿದ್ರೋ ಆ ಪರ್ಪಸ್ ಇದೆ. ಹ್ಮ್ ಕ್ರಿಯೇಷನ್ ಆಗಿದೆ, ಹೆಸರು, ಹೌದು, ಆ ಊರಿನ ಹೆಸರು, ಹೆಸರು, ಗುರುಗಳ ಹೆಸರು ಎಲ್ಲ ಅದ್ಭುತ ಅದು. ಅದ್ಭುತ. ಈಗ ಪತ್ರಿಜಿ ಅವರು ನಮಗೆ ಈಗ ಬೇರೆ ಒಂದು ಯಾರೇ ಗುರುಗಳನ್ನು ನೋಡಿದಾಗ ಅವರು ಒಂದು ಶಿಷ್ಯ ಪರಂಪರೆಯನ್ನು ಬೆಳೆಸ್ತಾರೆ. ತಮ್ಮ ನಂತರ ಯಾರಾದರೂ ಮಠ ಇರ್ಬೋದು, ಒಂದು ಗುರುಕುಲ, ಒಂದು ಸಂಸ್ಥೆ, ಆಧ್ಯಾತ್ಮಿಕ ಸಂಸ್ಥೆ ಅಂದರೆ ತಮ್ಮ ನಂತರ ಇಂತಹವರು ಅಲ್ಲಿ ಉತ್ತರಾಧಿಕಾರಿಯಾಗಿರಬೇಕು ಅಂತ. ಆದರೆ ಪತ್ರಿಜಿಯವರು ಆ ರೀತಿ ಶಿಷ್ಯ ಪರಂಪರೆಯನ್ನು ಬೆಳೆಸಲೂ ಇಲ್ಲ, ಉತ್ತೇಜನ ಮಾಡಲೂ ಇಲ್ಲ. ಅವರೆಲ್ಲರನ್ನೂ ಏನು ಹೇಳೋರು ಅಂದರೆ, ಇವತ್ತು ಧ್ಯಾನಕ್ಕೆ ಬಂದರೂ ಕೂಡ ಅವರು ಮಾಸ್ಟರ್ ಅಂತ ಕರೆದ್ಬಿಡೋರು, ಹೀಗೆ ಎಲ್ಲರನ್ನೂ ಮಾಸ್ಟರ್ಸ್ ಅಂತ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಏನು ಹೇಳ್ತೀವಿ? ಅವರು ಗುರುಗಳೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೇನು ಕರೀತಾರೆ? ಮೈ ಡಿಯರ್ ಮಾಸ್ಟರ್ ಅಂತ. ಹೌದು, ಮಾಸ್ಟರ್ ಅಂದರೆ ಟೀಚರ್. ಅವ್ರು ಹೇಳ್ತಾ ಇದ್ರು, ಈ ಭೂಲೋಕ ಒಂದು ಪಾಠಶಾಲೆ, ಈ ಭೂಲೋಕದ ಸ್ಕೂಲ್ ಟೀಚರ್ಸೇ ಪಿರಮಿಡ್ ಮಾಸ್ಟರ್ಸ್. ನಾವು ಗುರುಗಳಲ್ಲ, ಟೀಚರ್ಸ್. ಧ್ಯಾನ ಹೇಳ್ಕೊಡೋ ಟೀಚರ್ಸ್ ಅಷ್ಟೇ. ನಮ್ಮ ಪಾದಕ್ಕೆ ನಮಸ್ಕಾರ ಮಾಡಬೇಕು ಇವೆಲ್ಲ ಇಲ್ಲ, ಡಿಪೆಂಡೆನ್ಸಿ ಇಲ್ಲ. ಹೌದು, ಇದು ಅವರು ನಮ್ಗೆಲ್ಲರಿಗೂ ಹೇಳ್ಕೊಟ್ಟಿದ್ದು. ಹೌದು, ನಾವೆಲ್ಲರೂ ಗುರುಗಳೇ, ದೇ ಆರ್ ನೋ ಸ್ಟೂಡೆಂಟ್ಸ್. ಆಮೇಲೆ ಏನಂತಾರೆ? ಮೈ ಡಿಯರ್ ಫ್ರೆಂಡ್ಸ್. ನಾವೆಲ್ಲರೂ ಜನ್ಮ ಜನ್ಮದ ಮಿತ್ರರು. ಅದಕ್ಕೆ ಅವ್ರ ಜೊತೆಗೆ ಅವ್ರ ಗುರುಗಳಂತ ಭಾವನದಲ್ಲಿದ್ರೆ ಅವ್ರಿಗೆ ಇಷ್ಟ ಆಗ್ತಾ ಇದ್ದಿಲ್ಲ. ಫ್ರೆಂಡ್ಲಿ ಇರ್ಬೇಕು ಅವ್ರ ಹತ್ರ. ಅಷ್ಟು ಫ್ರೆಂಡ್ಲಿ ಇದ್ರೆ ನಗು ನಗುತ್ತಾ ನಾರ್ಮಲ್ ಮಾತಾಡಿದ್ರೆ ಬಹಳ ಖುಷಿ. ಹೌದಾ? ಒಂದ್ಸರ್ತಿ ನಾನು ಪಿರಮಿಡ್ ವ್ಯಾಲಿ ಡೈನಿಂಗ್ ಹಾಲಲ್ಲಿ ನಿಂತ್ಕೊಂಡಿದ್ದೆ. ಹಿಂದೆಂದ ಬಂದು ನನ್ನ ಕಣ್ಣು ಮುಚ್ಚಿದ್ರು. ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಗುರುಗಳು? ಇಲ್ಲ, ಕಣ್ಣು ಬಿಟ್ರೆ ನೋಡಿದ್ರಿ ಇವರು ಗುರುಗಳು. ನಾವೆಲ್ಲ ನೋಡ್ತಾ ಇರ್ತೀವಿ ನಮ್ಮ ಭುಜದ ಮೇಲೆ ಕೈ ಹಾಕಿ, ಏನ್ ಪ್ರೇಮ್ನ, ಏನ್ ಸಮಾಚಾರ ಅಂತ. ಅಷ್ಟು ಫ್ರೆಂಡ್ಲಿ, ಅಷ್ಟು ಆತ್ಮೀಯವಾಗಿ, ಅಷ್ಟು ಫ್ರೆಂಡ್ಲಿ. ಅದು ಒಂದು ಅದ್ಭುತ ಅವ್ರ ಹತ್ರ. ಅದ್ಭುತ. ಯಾರನ್ನೇ ಆಗ್ಲಿ ಜಡ್ಜ್ ಮಾಡ್ತಾ ಇದ್ದಿಲ್ಲ ಅವರು. ಇವನು ನನ್ನ ಪ್ರಿಯ ಶಿಷ್ಯ ಅಂತ ಹೇಳಿಲ್ಲ, ಇವನು ಮೂರ್ಖ ಅಂತ ಹೇಳಿಲ್ಲ. ಯಾಕಂದ್ರೆ ಅವರೆಲ್ಲರೂ ಒಳಗೆ ಅವ್ರನ್ನೇ ನೋಡ್ಕೊಂಡೆ. ಅದೇ ಪರಮಾತ್ಮ ಸ್ಥಿತಿ ಅಂತಾರೆ. ಪರಮಾತ್ಮ ಸ್ಥಿತಿ. ನಾನು 25 ವರ್ಷ ಅವ್ರ ಜೊತೆಗಿದ್ದೆ. ಒಂದು ದಿನನೂ ಇವನು ಯಾಕೆ ನನ್ನ ಮಾತು ಕೇಳಿಸ್ಕೊಂತ ಇಲ್ಲ, ಇವನು ಯಾಕೆ ಬದಲಾವಣೆ ಆಗ್ತಾ ಇಲ್ಲ, ಇವನು ಯಾಕೆ ಹೀಗಿದಾನ ಅಂತ ಮಾತಾಡಲಿ. ನೆವರ್. ಅದು ಮಾಮೂಲು ವಿಷಯವಲ್ಲ. ಬಾಯಿ ಸುಮ್ಮನೆ ಇರೋದೇ ಇಲ್ಲ. ಬೇರೆಯವ್ರ ಬಗ್ಗೆನೇ ಮಾತಾಡ್ತಾ ಇರುತ್ತದು. ಜಡ್ಜ್ ಮಾಡ್ತಾನೆ ಇರುತ್ತೆ, ಕಂಪ್ಲೇಂಟ್. ನಾನು ಏನು ಹೇಳಿದ್ರೆ ಇವನು ಯಾಕೆ ಮಾಡಲ್ಲ ಅಂತ. ನೆವರ್. ಏನನ್ನ ಹೇಳಿದ್ರೆ ಇದು ಮಾಡು ಅಂತ ಮತ್ತೆ ಅವರು ಕೇಳ್ತಾ, ಏನೋ ನಾನು ಹೇಳಿದ್ದೀನಿ ಯಾಕೆ ಮಾಡಲಿಲ್ಲ ಅಂತ ಇವರು ಯಾವಾಗಲೂ ಇಲ್ಲ. ಅಷ್ಟು ಫ್ರೀಡಮ್, ಜಡ್ಜ್ಮೆಂಟ್ ಇಲ್ಲ, ಕಂಪ್ಲೇಂಟ್ ಇಲ್ಲ, ಏನೇನಿಲ್ಲ. ಮತ್ತೆ ನಮ್ಮನ್ನು ನೋಡಿದ್ರೆ ನಮ್ಮ ಒಳಗೆ ಏನೇನೋ ಎಲ್ಲ ಗೊತ್ತಾಗುತ್ತೆ, ನಮ್ಮ ಜನ್ಮಗಳು ಗೊತ್ತಾಗ್ತವೆ. ಅಂತ ಅದ್ಭುತ ಗುರುಗಳು. ಇದಕ್ಕೆ ಒಂದು ನಾನು ಅನುಭವ ಹೇಳ್ತೀನಿ. ಅದನ್ನಲ್ಲಿರುವಾಗ ನಾವು ಒಂದೊಂದು ಮನೆಯಲ್ಲಿ 3-4 ಜನ ಸೇರ್ತಾ ಇದ್ರು, 5 ಜನ ಸೇರ್ತಾ ಇದ್ರು. ಅದೇ ಸೆಂಟರ್. ನಾನು ಮನೆಗೆ ಹೋಗಿ ಬೆಳಿಗ್ಗೆ ಒಂದು ಮನೆ, ಮಧ್ಯಾಹ್ನ, ಸಾಯಂಕಾಲ ಕ್ಲಾಸ್ ಹೇಳ್ತಾ ಇದ್ದೆ. ಸುಭಾಷಿಣಿ ಅಂತ ಒಬ್ಬರು ಮೇಡಮ್ ಇದ್ರು, ಇವಾಗ ಬೆಂಗಳೂರಲ್ಲಿ ಇದ್ದಾರೆ ಅವರು. ಅವ್ರ ಮನೆ ಸೆಂಟರ್ ಮಾಡಿದ್ವಿ. ಮನೆ ಬಾಗಿಲಿಗೆ ಒಂದು ನರ್ಸಿಂಗ್ ಹೋಮ್ ಡಾಕ್ಟರ್ ಮಿಸ್ಸಸ್ಸೇ ಹಾಸ್ಪಿಟ್ಲೆಲ್ಲ ಮೇಂಟೈನ್ ಮಾಡ್ತಾರೆ. ಯಾವಾಗಲೂ ಎಲ್ಲರ ಮೇಲೆ ಕೂಗಾಡೋದು, ಫುಲ್ಲು ಟೆನ್ಷನ್. ಹೋಗಿ, ಮೇಡಮ್ ಮೈಂಡ್ ಪೀಸ್ ಇರುತ್ತೆ, ಟೆನ್ಷನ್ ಬ್ಯಾಡ್ರಿ, ಧ್ಯಾನ ಮಾಡ್ರಿ ಅಂತ ಬಂದಿಲ್ಲ ಅವರು ಯಾವಾಗಲೂ. ಒಂದಿನ ಕ್ಲಾಸ್ ಮುಗೀತು, ಬಂದು ನಿಂತ್ಕೊಂಡ್ರು, ಅಳ್ತಾ ಇದ್ದಾರೆ. ಯಾಕೆ ಅಳ್ತಾ ಇದ್ದೀವಿ ಮೇಡಮ್ ಅಂದೆ. ಅಂದರೆ, ಸರ್ ನಾವು 3 ಜನ ಅಕ್ಕ ತಂಗಿಯರು, ನಮ್ಮ ಅಣ್ಣ ಒಬ್ಬರಿದ್ದಾರೆ, ಒಳ್ಳೆಯವ್ರು ಸರ್. ಚಿಕ್ಕ ವಯಸ್ಸಿಂದ ಕುಂಟ, ಇವಾಗ ಲಂಗ್ ಕ್ಯಾನ್ಸರ್ ಬಂದಿದೆ ಸರ್.
ಒಳ್ಳೆಯವನು ಸರ್. ಯಾಕೆ ಸರ್? ಹ್ಞೂ ಇದು ಕರ್ಮ ಸಿದ್ಧಾಂತ ಮೇಡಮ್. ಹ್ಞೂ ಯಾರೇ ಆಗಲಿ ಅನುಭವಿಸಬೇಕು. ಮತ್ತೆ ಏನು ಮಾಡಬೇಕು? ಧ್ಯಾನ ಮಾಡಿದ್ರೆ ಎಂಥ ಕರ್ಮನೂ ಸುಟ್ಟೋಗುತ್ತೆ ಮೇಡಮ್, ಎಂಥ ಕಾಯಿಲೆನೂ ಹೋಗುತ್ತೆ. ನಾಳಿದ್ದು ನಮ್ಮ ಗುರುಗಳು ಪತ್ರಿ ಸರ್ ಬರ್ತಾ ಇದ್ದಾರೆ. ನಿಮ್ಗೆ ಅನುಕೂಲ ಇದ್ದರೆ ನಿಮ್ಮ ಅಣ್ಣನ ಕಡಪಲ್ಲಿದ್ದರು ಅವರು, ಕರೆದು ಪರಿಚಯ ಮಾಡಿರಿ ಅಂತ. 2 ದಿನ ಆದಮೇಲೆ ಪತ್ರಿ ಸಾರು ನಮ್ಮ ಪ್ರೆಸಿಡೆಂಟ್ ಮನೆಯಲ್ಲಿ ಉಳ್ಕೊಂಡಿದ್ರು. ಬೆಳಿಗ್ಗೆ 8 ಗಂಟೆಗೆ ಎಲ್ಲರೂ ಹೋಗಿದ್ವಿ. ನಾವೆಲ್ಲರೂ ಕೂತ್ಕೊಂಡಿದ್ವಿ. ಸಾರು ಸ್ನಾನ ಮಾಡಿ ಬಂದರು. ಇವಳು ಓಡ್ತಾ ಹೋಗಿ, ಸರ್ ನಮ್ಮ ಅಣ್ಣನ ಕಡಪನಿಂದ ಕರೆದಿದ್ದೀನಿ ಸರ್, ಬಂದಿದ್ರು. ಏನೋ ಯಾಕೆ ನಾನೇನು ಮಾಡಲಿ, ನಿಮ್ಮ ಅಣ್ಣ ಬಂದರೆ ಕೂತ್ಕೋ ಅಲ್ಲಿ ಅಂದರು. ಭಾಳ ಅವರು ಬೈತಾ ಇದ್ರು. ನಮ್ಗೆ ಅದನ್ನ ಅರ್ಥ ಆಗಲ್ಲ, ಅದು ಯಾಕೆ ಬೈತಾರೋ. ಆಮೇಲೆ ಗೊತ್ತಾಗತ್ತೆ ಇವೆಲ್ಲ. ಆಮೇಲೆ ನಾನು ನನ್ನ ಹೆಂಡತಿ ಫೋಟೋ ತೆಗೆಸ್ಕೊತಾ ಇದ್ವಿ. ಅವರನ್ನ ಕುಂಟ ಅಲ್ಲ ಕ್ಯಾಮ್ರಾಗಡ್ಡ ಬಂದ. ಮೂರ್ಖ, ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ಕಾಣಿಸ್ತಾ ಇಲ್ಲ, ಅಲ್ಲಿ ಫೋಟೋ ತೆಗಿತಾ ಇದ್ದಾರೆ, ತಪ್ಪಿಕೊ ಅಂದರು. ಆಮೇಲೆ ನೀನು ಫೋಟೋ ತೆಗೆಸ್ಕೊಂತೀಯ? ಈಗ ಬರ್ತಾಯಿದ್ರು. ನೋಡು, ನೀನು ಒಂದು ಜನ್ಮದಲ್ಲಿ ಚಿಕ್ಕ ಮಕ್ಕಳನ್ನ 12 ಜನನ ಕಟ್ ಮಾಡಿ ನೆಕ್ಕು ಸಾಯಿಸಿಬಿಟ್ಟಿದೆಯೋ, ಅದಕ್ಕೆ ನಿನಗೆ ಲಂಗ್ ಕ್ಯಾನ್ಸರು. ನಾವು ಹೇಳಿಲ್ಲ ಅವ್ರಿಗೆ ಲಂಗ್ ಕ್ಯಾನ್ಸರ್ ಇದೆ ಅಂತ. ನೋಡಿದ್ರೆ ಅವ್ರ ಜನ್ಮ, ಅದಕ್ಕೆ ಅವ್ರಿಗೆ ಸಿಟ್ಟು ಬರುತ್ತೆ ಅಂತ ಅವ್ರು ನೋಡಿದ್ರೆ. ನಮ್ಗೇನೋ ಗೊತ್ತಾಗಲ್ಲ ಯಾಕೆ ಬೈತಾರೋ, ಯಾಕೆ ಸಿಟ್ಟು ಬರುತ್ತೆ ಅಂತ. ಇದು ನಾವು ಕಂಡಿಡೋದು ಅನುಭವ ಇದು. ನಾವು ಹೇಳಿಲ್ಲ ಸಾರ್ಗೆ ಇವ್ರಿಗೆ ಲಂಗ್ ಕ್ಯಾನ್ಸರ್ ಇದೆ ಅಂತ, ಮತ್ತೆ ಹೇಳ್ಬಿಟ್ರಲ್ಲ. ಮತ್ತೆ ಎಲ್ಲಿ ತೋರಿಸ್ಕೊಂತೆ, ಪವಾಡಗಳು ತೋರಿಸ್ಬಾರ್ದು ಅಂತ ಹೇಳ್ತಾ ಇದ್ರು ಅವರು. ಪವಾಡ ತೋರಿಸ್ರೆ ಅದಕ್ಕೆ ಬರ್ತಾರ? ಹೌದು. ಪವಾಡಗಳಿಂದ ಆನಂದ ಸಿಗಲ್ಲ, ಬದಲಾವಣೆ ಆಗಲ್ಲ. ಜ್ಞಾನದಿಂದ ಬದಲಾವಣೆ ಆಗ್ತಾರೆ, ಜ್ಞಾನದಿಂದ ಆನಂದ ಸಿಗುತ್ತೆ ಅಂತ ಅದ್ರ ಬಗ್ಗೆನೇ ಅವ್ರು ಹೇಳ್ತಾ ಇದ್ರಾಗಲಿ. ಪವಾಡಗಳು ನಾವು ಕಂಡಿಡಿದ್ವಿ. ಎಲ್ಲಿ ಇದು ಅವ್ರ ಒಡನಾಟದಲ್ಲಿ ಇದರಿಂದ ನಿಮಗೆ ಗೊತ್ತಾಯ್ತು, ನಮ್ಗೆ ಗೊತ್ತಾಗಿದೆ. ಮತ್ತೆ ವೆರಿ ಸಿಂಪಲ್. ನೀವು ಸಹಜವಾಗಿ ತುಂಬ ನಿಮ್ಮ ವ್ಯಕ್ತಿತ್ವ ನಾವೆಲ್ಲ ನೋಡಿದಾಗೆ ತುಂಬ ತಾಳ್ಮೆ, ಸಹನಶೀಲರು, ಹಸನ್ಮುಖದಿಂದ ಇರ್ತೀರ. ನಿಮ್ಮ ಮೇಲೂ ಅವ್ರಿಗೆ ಯಾವಾಗಲಾದ್ರೂ ಕೋಪ ಬಂದು ಬೈದಿದ್ದು ಹೊಡೆದಿದ್ದುಂಟಾ? ಹೊಡೆದಿಲ್ಲ, ಬೈದಿದ್ದಿದೆ. ಏನು, ಯಾವ ಸಂದರ್ಭ ಹೇಳ್ಬೋದಾ? 1999 ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಇಟ್ಟಿದ್ರು. ಅವಾಗಲಿನ್ನ ಪೂರ್ತಿ ಜ್ಞಾನ ಇಲ್ಲ ನನಗೆ. ಯಾಕಪ್ಪ ಇವರು ಸುಮ್ಮನೆ ಇಟ್ಟಿದಾರ, ಎಲ್ಲರನ್ನೂ ಹೋಗಿ ಓಟ್ ಕೇಳೋದು, ಯಾಕೆ ನಮಗೆ ಧ್ಯಾನ ಮಾಡ್ಕೊಳ್ಳೋವ್ರಿಗೆ ಅಂತ ಒಂದೇನು ಇತ್ತು, ಸ್ವಲ್ಪ ಇತ್ತು. ನಮ್ಮೂರಿಗೆ ಬಂದರು. ಪ್ರೇಮ್ನಂದ್ ನನ್ನ ಜೊತೆಗೆ ಬರ್ತೀಯಾ, ನಾವು ಶಿವಮೊಗ್ಗಕ್ಕೆ ಹೋಗೋಣ. ಓಕೆ ಸರ್ ಅಂದರೆ ಬಳ್ಳಾರಿ ಕಾರ್ ಏರಿದ್ವಿ. ಅದೇನು ಅಲ್ಲಿ ಪಿರಮಿಡ್ಗೆ ಕೊಡಬೇಕು, ಹೈದ್ರಾಬಾದ್ನಿಂದ ಬಂದಿದ್ದಾರೆ ಕಾರು. ಅದೇನು ಬ್ಯಾನರು ಎಲ್ಲ ಕೊಡಬೇಕು. ಅವ್ರನ್ನೆಲ್ಲರನ್ನು ಬೈದ, ನನ್ನ ಬೈದ. ನಿನಗೆ ಬುದ್ಧಿ ಜ್ಞಾನ ಇಲ್ಲ, ನೀನು ಹೇಳ್ಬೋದಂತ. ನನಗೇನು ಗೊತ್ತಿಲ್ಲ ಅದು. ಆಮೇಲೆ ಶಿವಮೊಗ್ಗಕ್ಕೆ ಹೋಗಿದ್ವಿ. ದಾರಿಯಲ್ಲಿನೂ ಬೈದರು. ರಾತ್ರಿ ಹೋಟೆಲ್ ಕರ್ಕೊಂಡೋದ್ರು ಮನೋರಮ ಮೇಡಮ್ ಊಟಕ್ಕೆ. ಸರ್ವರ್ ಬಂದ ಏನು ಬೇಕು ಅಂದರೆ ನಾನು ರವೆ ದೋಸೆ ಆರ್ಡರ್ ಕೊಟ್ಟೆ. ಬೈದರು, ಇರೋ ನೀನೇಕೆ ಆರ್ಡರ್ ಕೊಟ್ಟಿದ್ದಿ, ಅವ್ರು ತಿನ್ಸಲ್ವಾ ಅಂತ ಬೈದರು. ನನಗೆ ಅನ್ನಿಸ್ತು ಏನೋ ತೆಗೆದಿದ್ದಾರೆ ಒಳಗಿಂದ ಅಂತ. ಕಂಟಿನ್ಯೂ 3 ದಿನ ಓಡಾಡ್ಬೇಕು ಸರ್ ಜೊತೆಗೆ. ರಾತ್ರಿ ಅಂದ್ರು, ನೀನು ಬೆಳಗ್ಗೆ ಹೋಗ್ಬಿಡ್ತೀಯ? ಓಕೆ ಸರ್ ಅಂತ. ಇದು ನನ್ನ ಎಕ್ಸ್ಪೀರಿಯನ್ಸ್. ಯಾಕೆ ಬೈತಾ ಇದ್ರು ಅಂತ ಗೊತ್ತಿಲ್ಲ, ನನಗೆ ಅರ್ಥ ಆಯ್ತು. ನಾನು ತಗೊಂಡಿಲ್ವಲ್ಲ ಇದು, ಅದು ರಾಂಗ್ ಅಂತ ಅರ್ಥ ಆಯ್ತು. ಅವು ಬೈದ್ರು ನಾನು ಫಸ್ಟ್ ಟೈಮ್ ಆ್ಯಂಡ್ ಲಾಸ್ಟ್ ಟೈಮ್. ಆಮೇಲೆ ಪತ್ರಿಜಿಯವರು ಎಷ್ಟೋ ಬಾರಿ ಸಭೆ ಸಮಾರಂಭಗಳಲ್ಲಿ, ಧ್ಯಾನದ ಸತ್ಸಂಗಗಳಲ್ಲಿ ಹೇಳೋದನ್ನು ಕೇಳಿದ್ದೀವಿ. ನೀವು ಧ್ಯಾನ ಮಾಡದೇ ಇದ್ರೂ ಪರವಾಗಿಲ್ಲ, ಮಾಂಸಾಹಾರ ಬಿಟ್ಬಿಡಿ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇವಾಗ ಧರ್ಮೋ ರಕ್ಷಿತ ರಕ್ಷಿತ, ಇದು ಎಲ್ಲರಿಗೂ ಗೊತ್ತು. ಹೌದು. ಈ ವಾಕ್ಯ ಓದಿದವರು ಓದಿಲ್ದವ್ರು ಎಲ್ಲರಿಗೂ ಗೊತ್ತು. ಹೌದು. ಅದು ಧರ್ಮ ಅಂದರೆ ತಿಳ್ಕೋಬೇಕು. 2 ಧರ್ಮಗಳು. ಒಂದು ಅಹಿಂಸೋ ಪರಮೋ ಧರ್ಮ, ಸ್ವಧರ್ಮ ಧ್ಯಾನ.
ಪರಮಧರ್ಮ ಧ್ಯಾನ ಮಾಡೋದಲ್ಲ, ಮಾಂಸಾಹಾರ ಬಿಡೋದು. ಧ್ಯಾನ ಮಾಡೋದು ನೆಕ್ಸ್ಟ್. ಅದಕ್ಕೆ ಇದು ಮಾಡ್ತೀಯೋ ಬಿಡ್ತೀಯೋ, ಇದು ಬಿಡೋದು ಈಸಿ. ಇದು ಮಾಡೋದು ನಿನ್ನ ಗತಜನ್ಮ ಸುಕೃತ ಇಲ್ಲ ಅಂದ್ರೆ ನಾನು ಮಾಡಲ್ಲ. ಇದು ಪಾಸಿಬಲ್. ಇವಾಗ ಮಹಾತ್ಮ ಗಾಂಧಿ ಆತ್ಮ ಏನಾಗಿದೆ? ಉದ್ಧಾರ, ಮಹಾ ಆತ್ಮ ಆಗಿದೆ. ಯಾಕೆ? ಅಹಿಂಸೋ ಪರಮೋ ಧರ್ಮ ಅಂತ ಬೋಧನೆ ಮಾಡಿದ್ದಾರೆ, ಅಳವಡಿಸ್ಕೊಂಡ್ರು ಅವರು. ಹೌದು, ಆತ್ಮದ ಉದ್ಧಾರ ಮಹಾತ್ಮ ಆಗ್ಬೇಕು. ಈ ಮಹಾತ್ಮ ಧ್ಯಾನ ಮಾಡಿದ್ರೆ ಪರಮಾತ್ಮ. ವಿ ಫಾರ್ ವಿಕ್ಟರಿ, ವಿ ವಿಜಯ. ಈ ಎರಡು ಧರ್ಮಗಳು ಯಾರು ಧರ್ಮ ರಕ್ಷಣೆ ಕೊಡ್ತಾರೋ ಅವ್ರ ಜೀವನ ವಿಜಯವಂತವಾಗಿರುತ್ತೆ. ಅದ್ಭುತ ಇದು. ಹಿಂಸ ಚೋಡೋ ಹಂಸ ಪಕಡೋ. ಅದಕ್ಕೆ ಅವರು ಇನ್ನೊಂದು ಡೈರೆಕ್ಟ್ ಯಾರೇ ಏನೇ ಅನ್ಕೊಳ್ಳಿ ಅವ್ರಿಗೆ ಏನು ಕೇರ್ ಮಾಡ್ತಾ ಇಲ್ಲ. ಸ್ಟೇಜ್ ಮೇಲೆ ಮಿನಿಸ್ಟರ್ಸ್ನೆಲ್ಲ ಕೂಡಿಸ್ಕೊಂಡು ಬೈತಾ ಇದ್ರು. ಮಾಂಸಾಹಾರ ತಿನ್ನೋರೆಲ್ಲರೂ ರಾಕ್ಷಸರು, ಸರ್ವನಾಶ ಆಗ್ಬಿಡ್ತಾರೆ ಮಾಂಸಾಹಾರ ತಿನ್ನೋರು. ಸ್ಟೇಜ್ ಮೇಲೆ ಡೈರೆಕ್ಟ್ ಹೇಳ್ತಾ ಇದ್ರು. ನಮ್ಮೂರಿಗೆ ಬಂದ್ರು, ಮಾಂಸ ತಿನ್ನೋರೆಲ್ಲರೂ ಸರ್ವನಾಶ ಆಗ್ತಾರ. ಏನು ಭಯ ಇಲ್ಲ ಅವ್ರಿಗೆ. ಮಿನಿಸ್ಟರ್ ಇರ್ಬೋದು, ಯಾರೇ ಇರ್ಬೋದು. ಧರ್ಮ ಪ್ರಚಾರ ಮಾಡಕ್ಕೆ ಯಾಕೆ ಭಯ? ನಮ್ಮ ಪಿರಮಿಡ್ ಸ್ಪಿರಿಚುವಲ್ಸ್ ಮೂಮೆಂಟಿಗೆ ಮೊದಲು ನಾವು ಹೇಳೋದು ಮಾಂಸ ಬಿಡಪ್ಪ, ಯಾವ ಪ್ರಾಣಿಗೆ ದುಃಖ ಕೊಡಬಾರ್ದು. ಇದು ನಮ್ಮ ಮೊದಲು ಪ್ರಚಾರ. ಅವ್ರಿಗೆ ಗೊತ್ತು ಪರಮಧರ್ಮ ಮೊದಲು, ಆಮೇಲೆ ಸ್ವಧರ್ಮ ಧ್ಯಾನ. ಇದು ಮಾಡು ಬಿಡು. ಆ್ಯಕ್ಚುಲಿ ಇವಾಗ ಏನು ನಡೀತಾ ಇದೆ ಮೇಡಮ್ ಅಂದರೆ, ಕುರುಕ್ಷೇತ್ರ ಭೂಲೋಕದಲ್ಲಿ ನಡೀತಾ ಇದೆ. ಆ ಮಹಾಭಾರತದ ಕುರುಕ್ಷೇತ್ರ ದುರ್ಯೋಧನ ಸತ್ತೋದಾಗ ಮುಗೀತು. ಯುದ್ಧ ಮುಗಿದ್ರೇನು ಕಂಪ್ಲೀಟ್ ಆಗಲಿಲ್ಲ. ಕೃಷ್ಣ ಏನು ಮಾಡಿದ್ರು, ಉಳ್ಕೊಂಡು ಹೋಗಿ ದುರ್ಯೋಧನ ಎಲ್ಲಿದ್ದಾನ ನೋಡಿ ಹೊರಗೆ ಕರೆದು ಸಾಯಿಸ್ಬಿಟ್ಟ. ಈ ಕುರುಕ್ಷೇತ್ರ ಕರೋನಾದಿಂದ ಮೊದಲಾಗಿದೆ ಮೇಡಮ್. ಈ ಕುರುಕ್ಷೇತ್ರ ಯಾವಾಗ ಮುಗಿಯುತ್ತೆ? ಈ ಭೂಲೋಕದಲ್ಲಿ ಕೊನೆ ಮಾಂಸಾಹಾರಿ ಸಸ್ಯಾಹಾರಿಯಾಗಿ ಮನುಷ್ಯರಾಗೋವರೆಗೆ ಬಿಡಲ್ಲ ಇದು. ನೋಡ್ರಿ ಏನು ನಡೀತಾ ಇದೆ ಈ ಜಗತ್ತದಲ್ಲಿ. ಹೌದು, ಕುರುಕ್ಷೇತ್ರ ಅದು ನಡೆಯುತ್ತೆ. ನಾವು ಯಾರಿಗನ್ನ ಮಾಂಸಾಹಾರ ಬಿಡಿಸಿದ್ರೆ ಅವ್ರಿಗೆ ಪ್ರಾಣದಾನ ಮಾಡ್ದಂಗ ಮೇಡಮ್. ಇನ್ನು ಫ್ಯೂಚರು ನಾನ್ ವೆಜ್ ತಿನ್ನೋರ ಜೀವನ ನರಕ ಅಂದ್ರೆ ನರಕ. ಡಾಕ್ಟರ್ಸೇ ಹೇಳೋ ಸಮಯ ಬಂದಿದೆ, ತಿಂದರೆ ರೋಗ ಬಿಟ್ಟಿದ್ರೆ ಭೋಗ. ಅವ್ರು ಹೇಳೋ ಸಮಯ ಬಂದಿದೆ ಮೇಡಮ್. ಈಗ ಪತ್ರಿಜಿ ಅವರನ್ನ ನೀವು ಎಷ್ಟೋ ಆತ್ಮೀಯವಾಗಿ ಒಡನಾಡಿದ್ದೀರ. ನಿಮ್ಮ ಜೀವನದಲ್ಲಿ ಅವರೊಂದಿಗಿನ ಮರೆಯಲಾಗದ ಒಂದು ಅನುಭವ ಯಾವಾಗಲೂ ಪತ್ರಿಜಿ ತಕ್ಷಣ ಆ ಅನುಭವ ಬಂದು ನಿಮಗೆ ತುಂಬ ಆನಂದ ಕೊಡುತ್ತೆ. ಅದು ಯಾವ? ನಾವು ಸಾರ್ ಜೊತೆಗೆ ಭಾಳ ಟ್ರೆಕ್ಕಿಂಗ್ಸ್ ಹೋಗಿದ್ದೀವಿ ಕಾಡು. ಒಂದು ಟ್ರೆಕ್ಕಿಂಗು ಪಾಪನಾಶನದಿಂದ ತುಂಬರ ತೀರ್ಥ ಅಂತ ಒಂದು 10 ಕಿಲೋಮೀಟರ್ ಕಾಡಲ್ಲಿ ಹೋಗ್ಬೇಕು. ಪಾಪನಾಶನ ಅಂದರೆ ತಿರುಪತಿ ಹತ್ರ, ತಿರುಮಲ ಅಲ್ಲಿಂದ ಕಾಡಲ್ಲಿ ಹೋಗ್ಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡು ಹೋಗ್ಬೇಕು. ಅಲ್ಲಿ ತುಂಬರ ಮಹರ್ಷಿ ತಪಸ್ಸು ಮಾಡಿದ್ದಾರೆ. ಮೇಲಿಂದ ನೀರು ಬಿಡ್ತಾ ಇರುತ್ತೆ. ಮಳೆಕಾಲ ಬಹಳ ಫೋರ್ಸ್, ಬಿಸಿಲು ಕಾಲ ಸ್ಲೋ, ಕಂಟಿನ್ಯೂಸ್, ನಾನ್ ಸ್ಟಾಪ್. ಅದಕ್ಕೆ ನಾವು ಹೋಗ್ಬೇಕು. ಬಿಸಿಲು ಕಾಲ, ವಾಟರ್ ಶಾರ್ಟೇಜ್ ತಿರುಮಲ. 12 ಗಂಟೆಗೆ ನಾವು ಸರ್ ಇನ್ನು ಜಸ್ಟ್ ಒಂದು 10 ಹೆಜ್ಜೆ ಇಟ್ಟಿದ್ದೀವಿ, ನಡೀತಾ ಇದ್ವಿ, ಮಳೆ ಬಂತು. ಎಷ್ಟು ಮಳೆ ಅಂದರೆ ನಮ್ಮ ಮೊಂಡಿನವರೆಗೆ ನೀರು ತುಂಬೋಯ್ತು. ಕಾಡಲ್ಲಿ ನೆನೆದೋಗಿದ್ವಿ. ರಾತ್ರಿ 10 ಗಂಟೆಗೆ ಅಲ್ಲಿ ಸೇರಿದ್ವಿ. ಕ್ಯಾಂಪ್ ಫೈರ್ ಹಾಕ್ಕೊಂಡು ಸುತ್ತ ಕೂತ್ಕೊಂಡಿದ್ವಿ. ಅಲ್ಲೆಲ್ಲ ಎಲ್ಲರೂ ಗ್ರೂಪ್ಸ್ ಕ್ಯಾಂಪ್ ಫೈರ್ ಹಾಕೊಂಡು ಸುತ್ತ ಕೂತ್ಕೊಂಡು. ನನ್ನ ಹೆಂಡತಿ ಬೆನ್ನು ನೆಂದೋಗಿತ್ತು ಹೆಚ್ಚಿಗೆ. ಅದು ಒಣಗೋಬೇಕಂತ ರಿವರ್ಸ್ ಪೊಸಿಷನಲ್ಲಿ ಕೂತ್ಕೊಂಡು ಬೆಂಕಿಗೆ ನಾವು ಹೀಗೆ ಕೂತ್ಕೊಂಡಿದ್ವಿ. ನನ್ನ ಹೆಂಡತಿ ರಿವರ್ಸ್ ಅಂದರೆ ಮೂಗು ಬೆನ್ನು ಕಾಣಿಸೋ ಹಾಗೆ, ಬೆನ್ನು ಬೆಂಕಿಗೆ ಬೀಳೋ ಹಾಗೆ ಹಾಗೆ ಕೂತ್ಕೊಂಡಿದ್ವಿ. 2 ಗಂಟೆ ಆಯಿತು ಬೆಳಿಗ್ಗೆ. ನಾವು ಸಾಂಗತ್ಯ ಮಾಡ್ತಾ ಇದ್ದೀವಿ. ಕಾಡಲ್ಲಿ ಹೋಗಿ ಮಲ್ಕೊಳ್ಳಲ್ಲ ನಾವು. ಅಷ್ಟು ನಡೆದ್ರೇನು ಎಂಜಾಯ್ ಮಾಡ್ತೀವಿ, ಸಜ್ಜನ ಸಾಂಗತ್ಯ ಮಾಡ್ತೀವಿ.
ಸಾರ್ ಫ್ಲೂಟ್ ಬಾರಿಸಿದ್ರು ಧ್ಯಾನ ಮಾಡಂತ. ಹ್ಞೂ ಕೂತ್ಕೊಂಡಿದ್ವಿ, ಒಂದು 5 ನಿಮಿಷ ಆಗಲಿಲ್ಲ, ನನ್ನ ಹೆಂಡತಿ ಬಿದ್ದೋಗಿದ್ದು ಶಬ್ದ ಆಯಿತು ನನಗೆ ಬೆಂಕಿಯಲ್ಲಿ. ಹೀಗೆ ಓ ಅರಿವು ಈಗ ಕೂತ್ಕೊಂಡಿದ್ದಲ್ಲ, ಹಿಂದೆ ಬೆಂಕಿ ಇದೆ, ಹೀಗೆ ಬಿದ್ದೋದಂಗಾಯ್ತು. ಕಣ್ಣು ಬಿಡಬಾರ್ದಲ್ಲ, ಒಂದು ಕಣ್ಣು ಬಿಟ್ಟಿಲ್ಲ. ಓಕೆ ಹೇಳಿದ್ರು. ನನ್ನ ಹೆಂಡತಿ ಏನು ಹೇಳಿದ್ರು, ನಾನು ಬೆಂಕಿಯಲ್ಲಿ ಬಿದ್ದೋಗಿದ್ದೀನಿ. ಬಿದ್ದೋದ್ರೆ ಏನಾಗಬೇಕು? ಸುಟ್ಟು ಹೋಗ್ಬೇಕು. ಯಾಕೆ ಕೂತ್ಕೊಂಡಿದ್ದು ಗೊತ್ತಿಲ್ಲ. ಇಲ್ಲಿ ಸುಟ್ಟಿದ್ದು ಒಂದು ಇವಾಗನು ಬರ್ನಿದೆ ಮೇಡಮ್, ಆ ಬೂದಿ ಎಲ್ಲ ಕೈಗೆ ಹಚ್ಕೊಂಡಿತ್ತು. ಹೌದಾ? ಪ್ರೂಫ್ ಇದು. ಅದು ಹೇಳ್ತಾರಲ್ಲ, ಆತ್ಮ ಸುಡಲ್ಲ, ನೆನರಲ್ಲ. ಹೌದು. ಅದು ಒಂದು ಅದ್ಭುತ ಅನುಭವ. ನನ್ನ ಹೆಂಡತಿ ಬಗಲಿಗೆ ಕಡಪ ಮೇಡಮ್ ಒಬ್ಳು ಇದ್ರು, ಅವ್ರು ಥರ್ಡೇ ಮಾಸ್ಟ್ರು. ಅವ್ರು ಹೇಳಿದ್ರು, ಸರ್ ಪತ್ರಿ ಸರ್ ರಸ್ತೆ ಬಂದು ನಿಮ್ಮ ಮೇಡಮ್ನ ಈಗ ಕೂಡ್ಸಿದ್ಲು. ಸಾರ್ ನೋಡಿದ್ರೆ ಬಹಳ ದೂರ ಇದ್ರು. ಬೆಳಿಗ್ಗೆ ಏನು ಮೇಡಮ್ ಏನಾಯ್ತು ಅಂತ ಕೇಳಿದ್ರು. ಆ ಕಡಪ ಮೇಡಮ್ ಇದಾರಲ್ಲ ಮೇಡಮ್, ಶ್ರೀಶೈಲ ಟ್ರೆಕ್ಕಿಂಗ್ ಹೋಗಿದ್ವಿ ನಾವು. ದೊಡ್ಡ ಒಂದು ಬೆಟ್ಟೆ ಬಿದ್ದೋಗ್ತಾ ಇದ್ದಾಳೆ ಅವಳು. ಫಿಸಿಕಲಿ ಇದು ಧ್ಯಾನದ ಅನುಭವ ಅಲ್ಲ. ಗುರೂಜಿ ಅಂದ್ರೆ 2 ಜುಬ್ಬ ಇರೋ ಕೈಗಳು ಬಂದು ಮೇಲೆ ಇಟ್ಟಿದ್ರು. ಸಾರ್ ಬಗಲಿಗೆ ನಿಂತ್ಕೊಂಡು ಪರಮಾತ್ಮ ಇಲ್ಲದಂತ ಹುಡುಕ್ತಾ ಇದೆ ಇಷ್ಟು ದಿನ. ನನ್ನ ಇನ್ನೊಂದು ಜನ್ಮ ಕೊಟ್ಟಿದ್ದ ಪರಮಾತ್ಮ ಇವರೇ ಅಂತ ಗೊತ್ತಾಯ್ತಂತ. ಅದು ಅವ್ರ ಅನುಭವ ಮೇಡಮ್. ಇದು ಇದಕ್ಕನ್ನ ದೊಡ್ಡ ಅನುಭವ ಬೇಕು ಮೇಡಮ್. ಬೆಂಕಲ್ಲಿ ಬಿದ್ರೆ ಏನು ಆಗ್ಲಿಲ್ಲ ಅಂದ್ರೆ ಆ ಪವರ್ ಏನು, ಸ್ಪಿರಿಚುವಲ್ ಪವರು. ಅವರು ಆರದಲ್ಲಿದ್ರೆ ಏನು ಆಗಲ್ಲ ಯಾರಿಗೇನು ಅಂತ. ಅದು ರಿಯಲಿ ಒಂದು ಅದ್ಭುತ ಅನುಭವ ಮೇಡಮ್ ನಮ್ಮ ಸ್ಪಿರಿಚುವಲ್ಗೆ. ಸೂಪರ್. ನೀವು ಹಾಗಾದ್ರೆ ತುಂಬಾ ಸಾರಿ ಅವ್ರ ಜೊತೆ ಟ್ರೆಕ್ಕಿಂಗ್ ಹೋಗಿದ್ದೀರಾ? ಬಹಳ ಟ್ರೆಕ್ಕಿಂಗ್. ಒಂದೊಂದು ಬಾರಿ ಟ್ರೆಕ್ಕಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಅಂತ, ಎಲ್ಲಿ ಬಿಸಿಲು ಹೆಚ್ಚಿಗಿದ್ರೆ ಬಿಸಿಲು ಕಾಲಲ್ಲಿ ಕರ್ಕೊಂಡು ಹೋಗ್ತಾರೆ. ಭೈರವ ಕೋನ ಅಂತ ಒಂದು ಟ್ರೆಕ್ಕಿಂಗ್ ಹೋಗಿದ್ವಿ. ಮಧ್ಯಾಹ್ನ 1:00 ಫುಲ್ಲು ಬಿಸಿಲು ಮೇಡಮ್, ಸುಡುತ್ತಾ ಇದೀವಿ. ಅವರು ಧ್ಯಾನ ಕೂತ್ಕೊಂಡು ನಮ್ಮನ್ನ ಕೂಡ್ಸಿದ್ರು 1.5 hour ಬಿಸಿಲಲ್ಲಿ, ಸುಡೋ ಬಿಸಿಲು. ಅದು ಯಾಕಂದ್ರೆ ನಾವು ಒಳಗನ ಚೈತನ್ಯದ ಒಳಗೋದ್ರೆ ಈ ಹೊರಗಂದ ಪ್ರಭಾವ ಏನಿರಲ್ಲ ಮೇಡಮ್. ಅದು ಪ್ರಾಕ್ಟಿಕಲ್ ತೋರಿಸಿದ್ ನಮ್ಗೆ. ಆಮೇಲೆ ಚಳಿಕಾಲ ಡಿಸೆಂಬರ್, ಕುದುರೆಮುಖ ಗೊತ್ತಲ್ಲ, ಆ ಪೀಕ್ ಮೇಡಮ್, ಎಷ್ಟು ಚಳಿ ಇರುತ್ತೆ. ಪೌರ್ಣಮಿ ಅಲ್ಲಿ ಧ್ಯಾನ ಮಾಡಿಸಿದ್ರು. ಶ್ರೀಶೈಲ ಮಳೆಕಾಲ, ಫುಲ್ಲು ಮಳೆ ಮೇಡಮ್. ನಾನು ಸಾರ್ ಇಲ್ಲ, ನಾನು ಬಗಲಿಗೆ ಮಲ್ಕೊಂಡಿದ್ರು, ಸಾರ್ ಬಗಲಿಗೆ ನಾನು ಕೂತ್ಕೊಂಡಿದ್ದೆ. ರಾತ್ರಿ 9:30 ಆಯಿತು, ಎಲ್ಲರೂ ಮಲ್ಕೊತಾ ಇದ್ರು. ನಾನು ಮಲ್ಕೋಬೇಕಂತ ಅಂದ್ಕೊಂಡೆ, ಸ್ಟಾರ್ಟ್ ಆಯ್ತು. ನಾನು ಅಂದ್ಕೊಂಡೆ ಈ ಗುರುಗಳು ನನ್ನ ಬಗಲಿಗಿದಾರ, ಮಳೆ ಬರ್ತಾ ಇದೆ, ಇದು ಒಂದು ಅದ್ಭುತವಾದ ಕಾಡಂದ್ರೆ ಅದು ಧ್ಯಾನಕ್ಕೆ ಬಹಳ ಅನುಕೂಲ ಮೇಡಮ್. ಬೆಟ್ಟಗಳು, ಕಾಡು, ಅದಕ್ಕೆ ಋಷಿಗಳಲ್ಲಿ ಹೋಗಿ ಧ್ಯಾನ ಮಾಡ್ತಾರೆ. ಆ ಚೈತನ್ಯ, ಪ್ರಕೃತಿ, ಆ ಮಿನರಲ್ ಕಿಂಗ್ಡಮ್ ಚೈತನ್ಯ ಕಾಯ್ತಾ ಇದೆ ನಮ್ಮ ಜೊತೆಗೆ ಅನುಸಂಧಾನ, ಕನೆಕ್ಟ್ ಆಗ್ಬೇಕು ಅಂತ. ನಾನು ಅನ್ಕೊಂಡು ಇಂಥ ಭಾಗ್ಯ ಸಿಗತ್ತೆ, ಮಳೆ ನಿಂತ್ಕೊಳ್ಳೋವರೆಗೆ ಧ್ಯಾನ ಮಾಡೋಣ ಅಂತ. ರಾತ್ರಿ ಕೂತ್ಕೊಂಡೆ ಮೇಡಮ್. ಬೆಳಿಗ್ಗೆ 8 ಗಂಟೆಗೆ ಮಳೆ ನಿಂತೋಯ್ತು, ಅವಾಗ ಕಂಡ್ಬಿಟ್ಟೆ ನಾನು. ರಾತ್ರಿ ಎಲ್ಲ ಧ್ಯಾನ ಮಾಡಿದಿರ? ಅವ್ರು ಹೇಳ್ತಾ ಇದ್ರು, ದೇಹ ನೆನೆದಿರುವಾಗ ಧ್ಯಾನ ಮಾಡಿದ್ರೆ ಆಹಾರ ಶುದ್ಧವಾಗಿರುತ್ತೆ, ಅಬಂಡೆಂಟ್ ಎನರ್ಜಿನ ಹೊಂದಬಹುದು, ಶಕ್ತಿನ ಹೊಂದಬಹುದು ಸಮೃದ್ಧಿವಾಗಿ. ಅದಕ್ಕೆ ಋಷಿಗಳು ಕಾಡಲ್ಲಿ, ನದಿಯಲ್ಲಿ ಕೂತ್ಕೊಂಡು ಇಲ್ಲಿವರೆಗೆ ನೀರಲ್ಲಿ ಧ್ಯಾನ ಮಾಡ್ತಾರೆ. ನಾವು ಬಾತ್ರೂಮಲ್ಲಿ ಮಾಡ್ಬೋದು, ಶವರ್ ಬಾತ್, ಹೆಡ್ ಬಾತ್ ಮಾಡಿದ್ರೆ ಶವರ್ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡ್ರಿ. ಓಶೋ ರಾತ್ರಿ ಎಲ್ಲ ಶವರ್ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರು ಅಂತ. ಅಂದ್ರೆ ಪ್ರಕೃತಿ ಜೊತೆಗೆ ಪ್ರಕೃತಿನ ಸ್ವೀಕರಿಸಿ ಹೇಗೋ ಆ ಚೈತನ್ಯದ ಕನೆಕ್ಟ್ ಆಗ್ಬೇಕಂತ ತೋರಿಸಿದ್ದಾರೆ ಮೇಡಮ್. ನಾನು ಪ್ರಾಕ್ಟಿಕಲ್ ಗುರುಗಳು. ಸೂಪರ್. ಆಮೇಲೆ ಒಂದ್ಸಾರಿ ಮಂತ್ರಾಲಯ ಹೋಗಿದ್ವಿ ನಾವು. ಬೆಳಿಗ್ಗೆ 2 ಗಂಟೆ ಅರ್ಲಿ ಮಾರ್ನಿಂಗ್ ನದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಈ ನೀವರೆಗೆ ನೀರಿತ್ತು. ನನ್ನ ಬಗಲಿಗೆ ಸಾರ್ ನಡ್ಕೊಂತ ಕೂತ್ಕೊಂಡ್ಬಿಟ್ರು. ಏನು ಬುದ್ಧಿ ಇಲ್ಲ, ಅರಿವಿಲ್ಲ ನಿನಗೆ, ನಾನು ಬಿದ್ದೋಗಿದ್ದೀನಿ ನೋಡು, ನಾನು ನೋಡ್ಕೊಳ್ಳಲ್ವಾ, ಕೈ ಕೊಡು ಅಂತ ನನ್ನ ಕೂಡ್ಸಿದ್ರು. ಎಲ್ಲರೂ ಕೂತ್ಕೊಳ್ರಿ, ಇಲ್ಲಿವರೆಗೆ ನೀರು ಮೇಡಮ್, ಅಲ್ಲಿ ಮೊಸಳೆಗಳಿದಾವ ಅಂತ ಬೋರ್ಡ್ ಇದೆ, ಧ್ಯಾನ ಮಾಡ್ರಿ. ಅಲ್ಲಿ ಮಾರ್ನಿಂಗ್ ನದಿಯಲ್ಲಿ 1.5 hour ಧ್ಯಾನ ಮಾಡಿಸಿದ್ರು. ಟ್ರೆಕ್ಕಿಂಗ್ ಅಂದ್ರೆ ಏನು ಮಜಾ ಮಾಡ್ಲಿಕ್ಕಲ್ಲ, ಪ್ರಾಕ್ಟಿಕಲ್. ಹೇಗೆ ದೇಹನ ನಾವು
ದೇಹ ಭಾವನೆ ಬಿಡಬೇಕು, ದೇಹ ಭಾವನೆ ಬಿಡಬೇಕು ಅಂತ ಪ್ರಾಕ್ಟಿಕಲ್ ಅನುಭವ. ಇದೆಲ್ಲ ಅದ್ಭುತ ಭಾಗ್ಯ ಸಿಕ್ತು ಮೇಡಮ್, ನಿಜವಾಗ್ಲೂ ಅದ್ಭುತ ಸರ್, ಒಂದು ಅದ್ಭುತ ಇದು. ಹಾಗೆ ಪತ್ರಿಜಿಯವರು ಅಟ್ಯಾಚ್ಮೆಂಟ್ ಮತ್ತು ಡಿಟ್ಯಾಚ್ಮೆಂಟ್ ಬಗ್ಗೆ ಏನು ಹೇಳ್ತಾ ಇದ್ರು ಮೇಡಮ್? ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಅಂದರೆ ಏನು ನಾವು ತಿಳ್ಕೋಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಮಗಳಿದ್ದಾಳೆ, ಮಗಳಂದರೆ ಭಾಳ ಇಷ್ಟ, ಇದು ಅಟ್ಯಾಚ್ಮೆಂಟ್. ಹೌದು, ನನ್ನ ಮಗಳು ನನ್ನ ಹತ್ರ ಇಲ್ಲ, ಎಲ್ಲನ್ನ ದೂರ ಹೋದ್ರೇನು ಹ್ಯಾವ್ ಟು ಎಂಜಾಯ್. ಓಕೆ, ಇದು ಅಟ್ಯಾಚ್ಮೆಂಟ್. ಡಿಟ್ಯಾಚ್ಮೆಂಟ್ ಅಂದರೆ ಧ್ಯಾನಕ್ಕೆ ಮುಂಚೆ ನನಗೆ ಭಯ ಆಗ್ತಾಯಿತ್ತು, ನನ್ನ ಮಗಳು ಮದುವೆ ಆದರೆ ನನ್ನ ಹತ್ರ ಇರಲ್ಲ ಅಂತ. ಮದುವೆನೂ ನಾನು ಯಾರೇನು ಎಂಥ ಒಳ್ಳೆ ಪ್ರಪೋಸಲ್ ಬಂದ್ರೂ ಇವಾಗ ಮಾಡಲ್ಲ ಅಂತ ಹೇಳ್ತಾರೆ, ಪೋಸ್ಟ್ಪೋನ್ ಮಾಡ್ತಾಯಿದ್ದೆ. ಹೌದಾ? ಓಕೆ. 97 ನಾನು ಧ್ಯಾನ ಸ್ಟಾರ್ಟ್ ಮಾಡಿದೆ. ನಾನು, ನನ್ನ ಮಗಳು, ನನ್ನ ಹೆಂಡತಿ, ನನ್ನ ಮಗ, 4 ಜನ ಮಾಡ್ತಾಯಿದ್ವಿ. ಅದೇ ನಾನು ನನ್ನ ಮಗಳು ಸೀರಿಯಸ್, ಮ್ಯಾಕ್ಸಿಮಮ್ ನೈಟ್ ಟೈಮ್ ಮಾಡ್ತಾಯಿದ್ವಿ. 1999 January 6th ನನ್ನ ಮಗಳು ಅಲ್ಲಿ ಅಮೆರಿಕಾ ಹೋಗಬೇಕು. ನಾವು ಬೇಗಂಪೇಟೆ ಏರ್ಪೋರ್ಟ್ಗೆ ಹೋಗಿದೆ, ಸಿಕಿಂದ್ರಾಬಾದ್. ಅಂದರೆ ಸ್ಟ್ಯಾಂಡ್ ಆಫ್ ಮಾಡಬೇಕು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹತ್ತುತ್ತಾ ಇದ್ರು, ಕಣ್ಣಲ್ಲಿ ನೀರು ಎಲ್ಲರಿಗೂ. ನಾನು ನನ್ನ ಮಗಳು ಸೆಲೆಬ್ರೇಟಿಂಗ್, ನಗು ನಗುತ್ತಾ, ಏನು ನೀರಿಲ್ಲ, ಏನು ದುಃಖ ಇಲ್ಲ. ಅವಾಗ ಅನಿಸ್ತು ಡಿಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್, ಯೋಗ ಮಧುರ, ವಿಯೋಗ ಮಧುರ. ಇದು ಸ್ಥಿತಿ ಹೇಗೆ ಬಂತು ಅಂದರೆ ಧ್ಯಾನದಿಂದ. ಮತ್ತೆ 2004ವರೆಗೆ ನನ್ನ ಮಗಳನ್ನ ನೋಡಿಲ್ಲ, ಅವಳು ಬಂದಿಲ್ಲ, ನಾನು ಹೋಗ್ಲಿಲ್ಲ. 4 ವರ್ಷ ಯಾವತ್ತು ಏನಪ್ಪ 4 ವರ್ಷ ಆಯ್ತು ಮಗಳನ್ನೇ ನೋಡ್ಲಿಲ್ಲ ಅಂತ ನೆವರ್ ಅನ್ನಿಸ್ಲೇ ಇಲ್ಲ. ಮಗಳಿಗಿಲ್ಲ, ನನಗಿಲ್ಲ. ಅದು ಪ್ರೀತಿ ಇರಬೇಕು, ಬಂಧನ ಇರಬಾರ್ದು. ಬಂಧನ ಇದ್ರೆ ದುಃಖ. ಓಕೆ, ಇದು ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಬಗ್ಗೆ. ಸೂಪರ್. ಹಾಗೆ ಈಗ ನಮ್ಮಲ್ಲಿ ಹಲವಾರು ಜನ ನಾವು ಪತ್ರಿಜಿಯವ್ರನ್ನ ನೋಡಿಲ್ಲ ಅಂತಾರೆ. ತಮ್ಮಂಥ ಹಿರಿಯರು, ಪತ್ರಿಜಿಯವ್ರ ಜೊತೆ ಒಡನಾಡಿದವರು ಹೀಗೆಲ್ಲ ಬಂದು ಹಂಚ್ಕೊಂಡಾಗ ನಿಮ್ಮ ಮೂಲಕ ಪತ್ರಿಜಿಯವರನ್ನು ಕಾಣುವಂಥ ಒಂದು ಸಣ್ಣ ಪ್ರಯತ್ನ, ಆ ನಿಟ್ಟಿನಲ್ಲಿ ಈಗ ಬಂದಿರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅವರು ಪತ್ರಿಜಿ ಅವರು ಇಲ್ವಾ? ಇದ್ದಾರೆ. ಮರಣ ಇದೆಯಾ? ಇಲ್ಲ. ದೇಹಕ್ಕೆ ಮರಣ ಇದೆ, ಹೌದು. ಆತ್ಮಗೆ ಇಲ್ಲ, ಮರಣವಿಲ್ಲ. ಮತ್ತೆ ಆ ಚೈತನ್ಯ ಎಲ್ಲಿಲ್ಲ? ಎಲ್ಲ ಕಡೆ ಇದೆ, ಎಲ್ಲರ ಒಳಗಿದೆ. ಅವ್ರನ್ನ ನೋಡುವುದು ಅಲ್ಲ, ಅವ್ರಿಗೆ ಶೇಕ್ ಹ್ಯಾಂಡ್ ಕೊಡೋದು ಅದಲ್ಲ ಮೇಡಮ್. ಅವ್ರಿಗೆ ಏನು ಹೇಳಿದಾರ? ಶಾಕಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್. ಹೌದು, ಅದು ನಾವು ಕಂಪ್ಲೀಟ್ ಮಾಡಬೇಕು. ಅವ್ರು ಯಾಕೆ ದೇಹ ಬಿಟ್ಟು ಹೋಗಿದಾರ? ಅವ್ರೇನು ಹೇಳಿದ್ರು? 1995 2095ವರೆಗೆ ನಾನು ಈ ಭೂಲೋಕದಲ್ಲಿ ಇರ್ತೀನಿ ಅಂತ ಹೇಳಿದರು. ಹೌದು. ಯಾಕೆ ಹೋದ್ರು ಹೇಳಿ? ನನ್ನ ಕೆಲಸ ಮುಗಿಸೋರು ಲಕ್ಷಾಂತರ ಪಿರಮಿಡ್ ಮಾಸ್ಟರ್ಸ್ ಸಿದ್ಧವಾಗಿದ್ದಾರೆ. ನನಗೆ ಈ ಭೂಲೋಕದ ಕೆಲಸ ಮುಗೀತು ಅಂತ ಹೋಗ್ಬಿಟ್ರು. ಅವ್ರಿಗೆ ನಂಬಿಕೆ ಬಂದಿದೆ. ಮತ್ತೆ ನಾವು ಅವನ್ನ ನೆನ್ಸ್ಕೋಬೇಕಾ? ಅವರು ಏನು ಹೇಳಿದ್ದು ಅದು ಅಳವಡಿಸ್ಕೊಂಡು ಅವ್ರ ಸಂಕಲ್ಪ ಸಂಪೂರ್ಣ ಮಾಡಬೇಕಾ? ಅವ್ರನ್ನ ಹೇಳಿದ್ದನ್ನ ಅಳವಡಿಸಿ ಸಂಕಲ್ಪ ಸಂಪೂರ್ಣ. ಅವಾಗ ಏನಾಗುತ್ತೆ? ಅವ್ರಿಗೆ ಖುಷಿ ಆಗುತ್ತೆ. ಹೌದು. ದಿವ್ಯನೇತ್ರ ಇದ್ರೆ ಬಂದು ಕಂಗ್ರ್ಯಾಚುಲೇಷನ್ ಹೇಳ್ತಾರೆ. ಹೌದು. ಅವ್ರು ಇಲ್ಲ ಅಂತ ಇದಾರಲ್ಲ ಮೇಡಮ್, ಥರ್ಡ್ ಐ ಮಾಸ್ಟರ್ಸ್ಗೆ ಎಲ್ಲರಿಗೂ ಅವ್ರ ದರ್ಶನ ಕೊಡ್ತಾ ಇದ್ದಾರೆ. ಎವ್ರಿಬಡಿ ಸಂದೇಶ ಕೊಡ್ತಾ ಇದ್ದಾರೆ. ಈಸ್ ಕನೆಕ್ಟೆಡ್. ಚೈತನ್ಯ ರೂಪದಲ್ಲಿ ಅವ್ರನ್ನ ನೋಡಬೇಕಾಗಲಿ, ಈ ದೇಹದ ರೂಪದಲ್ಲಿ ನೋಡಬಾರ್ದು. ಸೂಪರ್. ಓಕೆ. ಈಗ ಪತ್ರಿಜಿಯವರ ಆಶಯವನ್ನು ಮುಂದುವರಿಸೋದಕ್ಕೆ ಇಂದಿನ ಯುವ ಪೀಳಿಗೆಗೆ ಯಾವ ರೀತಿ ತಮ್ಮ ಕರ್ತವ್ಯವನ್ನು ನೆರವೇರಿಸಬೇಕು ಅಂತ ಹೇಳ್ತೀರಾ? ಯಾರು? ಯುವ ಪೀಳಿಗೆಯವರು ಈಗ ಬರ್ತಾ ಇದ್ದಾರೆ, ಶಾಲಾ ಕಾಲೇಜುಗಳಿಗೆ ನಾವು ಧ್ಯಾನ ಹೇಳ್ಕೊಡ್ತಿದ್ದೀವಿ, ಯುವಕರು ಯುವತಿಯರು ಬರ್ತಿದ್ದಾರೆ. ಟೋಟಲ್ ಯೂತ್ ಆರ್ ಇನ್ ಕನ್ಫ್ಯೂಷನ್. ಜೀವನ ಅಂದರೆ ಭಯ, ಓದಬೇಕಂದ್ರೆ ಭಯ, ಮದುವೆ ಮಾಡ್ಕೋಬೇಕಂದ್ರೆ ಭಯ, ಹೌದು, ಮಕ್ಕಳನ್ನ ಉಳಿಸ್ಬೇಕಂದ್ರೆ ಭಯ.
ಮತ್ತೆ ಯಾಕೆ ಜನ್ಮ ತಗೊಂಡಿದ್ದಾರೆ? ಹ್ಮ್ ಅದಕ್ಕೆ ಹ್ಮ್ ಪತ್ರಿ ಸರ್ ಏನು ಹೇಳ್ತಾ ಇದ್ರು ಅಂದರೆ, ಹ್ಮ್ ದುಡ್ಡು ಆಸ್ತಿ ಎಲ್ಲ ಕೊಡಬೇಕು, ಮಕ್ಕಳಿಗೆ ಆತ್ಮಜ್ಞಾನ ಕೊಡಬೇಕು. ಹ್ಮ್ ಆತ್ಮಜ್ಞಾನವಿದ್ರೆ ಅವ್ರು ಎಲ್ಲಿದ್ರೇನು, ಹ್ಮ್ ಏನು ನಡೆದ್ರೇನು, ಏನು ಫಲ ಹೊಂದ್ರೇನು ಸೆಲೆಬ್ರೇಟ್ ಮಾಡ್ಕೊಂತಾರ. ಹಾ ಇದು ನೆಸೆಸಿಟಿ ಮೇಡಮ್. ಮಕ್ಕಳಿಗೆ, ಯುವಕರಿಗೆ ನಾವೆಲ್ಲ ಜ್ಞಾನ ಕೊಡೋ ಸಮಯ ಬಂದಿದೆ. ಇದು ನಮ್ಮ ಧರ್ಮ. ಹೌದು, ನಾವೆಲ್ಲರಿಗೂ ಹೋಗಿ ಹೇಳೋದು ನಮ್ಮ ಧರ್ಮ. ಒಂದ್ಸಾರಿ ಹೇಳಿದ್ರು, ಸರ್ ಯಾರು ಕೇಳಿಸ್ಕೊಂತ ಇಲ್ಲ ಅಂದ್ರೆ ಏನು ಹೇಳಿದ್ರು? ವೆರಿ ಸಿಂಪಲ್. ಕೇಳಿಸ್ಕೊಳ್ಳೋರು ಪಾಂಡವರು, ಯಾರು ಕೇಳಿಸ್ಕೊಳ್ಳೋರು ಕೌರವರು, ಹೇಳೋರು ಕೃಷ್ಣ ಪರಮಾತ್ಮ. ನಿನ್ನ ಕರ್ಮ, ನಿನ್ನ ಡ್ಯೂಟಿ ಮಾಡಪ್ಪ. ಇನ್ನೊಂದು ಹೇಳಿದ್ರು, ನೀನು ಹೇಳಿದ್ದರೆ ಧರ್ಮ, ಹೇಳಲಿಲ್ಲ ಅಂದ್ರೆ ನಿನ್ನ ಕರ್ಮ ಮತ್ತೆ ಹುಟ್ಟಬೇಕು. ಅವ್ರು ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಕರ್ಮ ಅಲ್ಲ, ನೀನು ಹೇಳಿದ್ರೆ ಕರ್ಮ. ಯಾರಿಗೆ ಹೇಳ್ಬೇಕು? ಎರಡು ಕಿವಿ ಇರೋರಿಗೆ. ಯಾಕಂದ್ರೆ ಯಾರು ಪಾಂಡವರು ಯಾರು ಕೌರವರು ನಮ್ಗೆ ಗೊತ್ತಾಗಲ್ಲ. ಹೋಗೋದು ಹೇಳೋದು ಒಪ್ಪಿಕೊಂಡ್ರೆ ಸರಿ, ಪಾಂಡವರು. ಒಪ್ಪಿಕೊಳ್ಳಿಲ್ಲ, ಕೆಟ್ಟವರಲ್ಲ. ಅವ್ರಿಗಿನ್ನ ಆಗ ಹಿಂದಿನ ಜನ್ಮದ ಸುಕೃತಿ ಇಲ್ಲ ಮೇಡಮ್. ಯಾರು ಮಾಡಲ್ಲ ಅವ್ರು ಕೆಟ್ಟವರು ಮೂರ್ಖರು ಅಂತ ಯಾವಾಗಲೂ ಮಾತಾಡಬಾರ್ದು. ಸ್ವೇಚ್ಛೆ ಅವ್ರಿಗೆ ಇದೆ, ಅವರಿಷ್ಟ. ಹೌದು, ಅವ್ರ ಆತ್ಮದ ಸ್ಥಿತಿ ಇನ್ನ ಹೊಂದಿಲ್ಲ. ಅವ್ರು ಧ್ಯಾನ ಕೇಳಿಸ್ಕೊಳ್ಳೋ ಸ್ಥಿತಿ ಹೊಂದಿಲ್ಲ. ಧ್ಯಾನ ಕೇಳಿಸ್ಕೊಳ್ಳೋಕೆ ಎಷ್ಟು ಜನ್ಮ ತಗೋಬೇಕು ಮೇಡಮ್. ಮಾಡೋದು ಆಮೇಲೆ. ನಮ್ಮ ಅಣ್ಣದಮ್ಮರು ಯಾರು ಮಾಡಲ್ಲ ಮೇಡಮ್. ಕೇಳಿಸ್ಕೊಂಡಿದ್ದಾರೆ, ಪರವಾಗಿಲ್ಲ, ಪಾಂಡವರೇ. ಅವ್ರ ಟೈಮ್ ಬರಬೇಕು. ಹೌದು, ಇಲ್ಲಾಂದ್ರೆ ಇನ್ನೊಂದು ಜನ್ಮದಲ್ಲಿ ಮಾಡ್ತಾರೆ, ಗೊತ್ತಿಲ್ಲ. ಅದಕ್ಕೆ ಅವ್ರಿಷ್ಟ. ಯಾವಾಗಲೂ ನನಗೆ ಡಿಸ್ಕರೇಜ್ ಮಾಡಲಿಲ್ಲ, ನೆಗೆಟಿವ್ ಮಾತಾಡಲ್ಲ, ಇನ್ನೇನು ಬೇಕು ಮೇಡಮ್? ಅಷ್ಟೇ ಅಲ್ಲ. ಹೌದು, ನಾನು ಹೇಳೋದು ನಮ್ಮ ಧರ್ಮ ಮೇಡಮ್. ಇಟ್ ಈಸ್ ಕಂಪಲ್ಸರಿ. ಯುವಕರು ಇರ್ಬೋದು, ಮಕ್ಕಳು ಇರ್ಬೋದು, ಯಾರೇ ಇರ್ಬೋದು, ಹೇಳ್ತಾ ಹೋಗ್ಬೇಕು. ನಮ್ಮ ಡ್ಯೂಟಿ ಮುಗಿಸ್ಬೇಕು. ಅದ್ಭುತ, ಅದ್ಭುತ ಸರ್. ಇಲ್ಲಿಯವರೆಗೂ ಪತ್ರಿಜಿಯವರೊಂದಿಗೆ ಕಳೆದಂತಹ ಅದ್ಭುತ ಕ್ಷಣಗಳು, ಆ ಸಂದೇಶಗಳು, ತಾವದನ್ನೆಲ್ಲ ಎಷ್ಟು ಆಳವಾಗಿ ಅಳವಡಿಸ್ಕೊಂಡಿದ್ದೀರಾ. ಅದಕ್ಕೆ ತಮ್ಮನ್ನು ಕೂಡ ಪತ್ರಿಜಿಯವರು ಬ್ರಹ್ಮರ್ಷಿ ಅಂತ ಹೇಳಿ ಎಷ್ಟು ಅನ್ವರ್ತಕ ನಾಮ ಕೊಟ್ಟಿದ್ದಾರೆ. ನಿಮ್ಮನ್ನು ನೋಡಿದ್ರೆ ಪತ್ರಿಜಿಯವ್ರನ್ನೇ ನೋಡಿದಂಥ ಅನುಭವ ಆಗುತ್ತೆ ಅಂತ. ಅದ್ಭುತ. ತುಂಬ ಬಹಳಷ್ಟು ವಿಷಯಗಳು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ ಇಲ್ಲಿಯವರೆಗೂ. PMC ಕನ್ನಡ ವಾಹಿನಿಯ ವೇದಿಕೆಗೆ ಆಗಮಿಸಿ ತಮ್ಮ ಒಂದು ಅತ್ಯಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಎಲ್ಲ ವೀಕ್ಷಕರ ಪರವಾಗಿ ಹಾಗೂ PMC ವಾಹಿನಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಆಳವಾಗಿ ಅಳವಡಿಸ್ಕೊಂಡಿಲ್ಲ ಮೇಡಮ್. ನಾನು ಬಿಸ್ನೆಸ್ ಮಾಡೋವಾಗ ಧ್ಯಾನಕ್ಕೆ ಬಂದೆ. ರಾತ್ರಿ 9 ಗಂಟೆಗೆ ಶಾಪ್ ಲಾಕ್ ಮಾಡಿಕೊಂಡು ಮನೆಗೆ ಬಂದು ಸ್ವಲ್ಪ ತಿಂದು 10 ಗಂಟೆಗೆ ಧ್ಯಾನ ಕೂತ್ಕೊಂತ ಇದೆ. ಬೆಳಿಗ್ಗೆ 2-3 ಗಂಟೆವರೆಗೆ ಧ್ಯಾನ ಮಾಡ್ತಾ ಇದೆ. ನಮ್ಮ ಮನೆ ಎದುರಿಗೆ ಒಂದು ಶಾಲೆ ಇತ್ತು. ಆ ಶಾಲೆ ಮ್ಯಾನೇಜ್ಮೆಂಟ್ ಕೇಳಿದೆ, ಬೆಳಿಗ್ಗೆ 6 8 ಗಂಟೆವರೆಗೆ ಸ್ಕೂಲ್ ಇರಲ್ವಲ್ಲ, ಒಂದು ರೂಮ್ ಕೊಡ್ರಿ, ನಾನು ಧ್ಯಾನ ಹೇಳ್ಕೊಡ್ತೀನಿ. ಅವ್ರು ಕೊಟ್ಟರು. ನಾನು 3 ಗಂಟೆಗೆ ಬಂದು ಮಲ್ಕೊಂಡ್ರೇನೆ, 2ಗೆ ಮಲ್ಕೊಂಡ್ರೇನೆ, ಮತ್ತೆ 5ಗೆ ಎದ್ದೊಳ್ಬೇಕು, ರೆಡಿಯಾಗಿ ಸೆಂಟರ್ಗೆ ಹೋಗ್ಬೇಕು. ನಾನು ಚಿಕ್ಕ ವಯಸ್ಸಿಂದ ಬೆಳಿಗ್ಗೆ ಎದ್ದೊಳ್ಳೆ ಅಭ್ಯಾಸ ಇಲ್ಲ ನನಗೆ. 9-10 ಗಂಟೆವರೆಗೆ ಮಲ್ಕೊಳ್ಳೋನು. ಆಮೇಲೆ ಬೆಳಿಗ್ಗೆ 5 ಡೇ ಟೈಮು 5-10 ನಿಮಿಷ ಸಿಕ್ಕಿದ್ರೆ ಧ್ಯಾನ ಮಾಡ್ತಾ ಇದೆ. ಕಣ್ಣು ಮುಚ್ಚಿದ್ರೇನು ಬಿಟ್ಟಿದ್ರೇನು ಮನಸ್ಸನ್ನ ಭೂತಕಾಲ ಭವಿಷ್ಯತ್ ಕಾಲಲ್ಲಿ ಓಡಾಡೋಕ್ಕೆ ಬಿಡ್ತಿರ್ಲಿಲ್ಲ. ಆಮೇಲೆ ಬದಲಾವಣೆ ಅಷ್ಟು ಸುಲಭ ಆಗಲಿಲ್ಲ ಮೇಡಮ್. ಗಮನಿಸ್ಕೊಂತ ಇನ್ನೂ ಭಾಳ ಇದೆ. ನಾನು ಬದಲಾವಣೆ ಆಗೋದು, ಕಲ್ತ್ಕೊಳ್ಳೋದು ಭಾಳ ಇದೆ. ಆದರೆ ಚೂರು ಹೊಂದಿದ್ದೀನಿ, ಒಂದು ಮನಸ್ಸು ನೆಮ್ಮದಿ ಇದೆ, ಆನಂದ ಇದೆ. ಆಮೇಲೆ ಮಾತು ಬೆಲೆ ಗೊತ್ತಾಯ್ತು ನನಗೆ. 10 ಜನ ಮಿತ್ರರಿಲ್ಲ ಧ್ಯಾನಕ್ಕೆ ಮುಂಚೆ. ಮತ್ತೆ ಇವತ್ತು ಈ ಕೇಳಿಸ್ಕೊಳ್ಳೋರೆಲ್ಲರೂ ನನ್ನ ಮಿತ್ರರು. ದಿನಾಲಿ ನನ್ನ ಪ್ರಾಪರ್ಟಿ ಏನಂದ್ರೆ ಸ್ನೇಹ. ಇದು ನಾನು ದುಡಿತಾ ಇದ್ದೀನಿ ಮೇಡಮ್. ಇದು ನನ್ನ ಭಾಗ್ಯ. ಈ ಮಾತಿನ ಬೆಲೆ ಧ್ಯಾನ ಮಾಡಿದ್ರೆ ಗೊತ್ತಾಯ್ತು. ಜ್ಞಾನವೆಂದರೆ ಮಾತಿನ ಮೇಲೆ ಗಮನ. ನಾವು ತಿಳ್ಕೋಬೇಕು ಒಂದು ಇಂಪಾರ್ಟೆಂಟ್ ಮೇಡಮ್. 100 ತಾಸು ಧ್ಯಾನ ಮಾಡುವುದು ಒಂದೇ,
ಒಬ್ಬರಿಗೆ ಧ್ಯಾನ ಹೇಳ್ಕೊಡುವುದು ಒಂದೇ. ಅಬ್ಬಾ. 1000 ತಾಸು ಧ್ಯಾನ ಮಾಡುವುದು ಒಂದೇ, ಧ್ಯಾನ ಪ್ರಚಾರ ಮಾಡುವುದು ಒಂದೇ. 10,000 ತಾಸು ಧ್ಯಾನ ಮಾಡುವುದು ಒಂದೇ, ಒಂದು ಪಿರಮಿಡ್ ನಿರ್ಮಾಣ ಮಾಡೋದು ಒಂದೇ, ಒಂದು ಸೆಂಟರ್ ಓಡಿಸೋದು ಒಂದೇ. ಇವಾಗ ನಮಗಿರುವ ಕಷ್ಟ ಎಲ್ಲ ಪ್ರಚಾರ ಮಾಡೋಕ್ಕೆ. ಅವಾಗ ಮೊಬೈಲ್ ಇಲ್ಲ, ಲ್ಯಾಂಡ್ಲೈನ್ ಎಲ್ಲೋ ಒಂದು ಮನೆಯಲ್ಲಿತ್ತು. ಇವಾಗ PMC ಚಾನಲ್ ಇದೆ ಮೇಡಮ್. ಹೌದು, ವೆರಿ ಸಿಂಪಲ್. ಎಲ್ಲರೂ ಪಿರಮಿಡ್ ಮಾಸ್ಟರ್ಸ್. ನಾನು ನಿಮ್ಮೆಲ್ಲರನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಿನಾಲಿ ಒಂದು 5 ಫೋನು 10 ಫೋನು ಟಾರ್ಗೆಟ್ ಇಟ್ಕೊಂಡು ಸಬ್ಸ್ಕ್ರೈಬ್ ಮಾಡಿಸ್ರಿ. ಆಯಿತು, ಆತ್ಮದ ಉದ್ಧಾರ ವೇಗವಾಗುತ್ತೆ. ಆಮೇಲೆ ಇಷ್ಟು ಸಬ್ಸ್ಕ್ರಿಪ್ಷನ್ಸ್ ಇದಾವೆ PMC, ಏನಪ್ಪ ಅಂತ ಎಲ್ಲರೂ ನೋಡ್ತಾರೆ. ದೊಡ್ಡ ಕಷ್ಟನೇ ಇಲ್ಲ. ಮೊದಲು ನಾವೇನನ್ನ ಹೊಂದಬೇಕಂದ್ರೆ ವಿ ಹ್ಯಾವ್ ಟು ಕೀಪ್ ಟಾರ್ಗೆಟ್. ಲಕ್ಷ್ಯವಿಟ್ಕೋಬೇಕು. ದಿನಾಲಿ ಕಂಪಲ್ಸರಿ ಫೋನ್ ಯಾರದೇ ಆಗಲಿ ಇಸ್ಕೊಂಡು, ಇಲ್ಲಾಂದರೆ ಫೋನಲ್ಲಿ ಮಾತಾಡ್ತಾ ಇರ್ತೀವಿ ಮೇಡಮ್, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕು. ಒಂದು ಸ್ಮಾಲ್ ರಿಕ್ವೆಸ್ಟ್, ನಾನು ಹಾಗೆ ಇರ್ತೀನಿ, PMC ಸಬ್ಸ್ಕ್ರೈಬ್ ಮಾಡ್ಕೋ, ಆಮೇಲೆ ಥ್ಯಾಂಕ್ಸ್ ಹೇಳೋದು. ಎಷ್ಟು ಇದು ಆತ್ಮದ ಉದ್ಧಾರ ಪುಣ್ಯ ಕಾಣಿಸೋದಲ್ಲ ಮೇಡಮ್. ದೇಹ ಬಿಟ್ಟಿದ ಮೇಲೆ ಮೇಲೆಲ್ಲಕ್ಕೆ ಹೋಗ್ತೀವಲ್ಲ, ಅಲ್ಲಿರುತ್ತೆ. ಎಷ್ಟು ಸುಲಭವಲ್ಲ. ನಮ್ಗೇನು ಇಷ್ಟ ಆಯ್ತು, ಒಂದು ಅನುಭವ ಶೇರ್ ಮಾಡೋಣ ಎಲ್ಲರಿಗೆ. ಹೌದು, ಟೆಕ್ನಾಲಜಿ ಹಾಕಿದೆ, ಸುಲಭವಾಗಿದೆ. PMC ಚಾನಲ್ಲು ಯಾರ್ದು? ನಮ್ಮದು, ನಮ್ದೆಲ್ಲರದು. PM ಅಂದ್ರೆ ಏನು? ಪತ್ರಿಜಿ ಮಾಸ್ಟರ್. ಪತ್ರಿಜಿ ಮಾಸ್ಟರ್, ಪಿರಮಿಡ್ ಮೆಡಿಟೇಷನ್, ಪತ್ರಿಜಿ ಮೆಡಿಟೇಷನ್ ಚಾನಲ್, ಪಿರಮಿಡ್ ಮಾಸ್ಟರ್ ಚಾನಲ್ ಅಲ್ಲ? ಹೌದು, ನಮ್ದೇ ಅಲ್ಲ? ನಮ್ಮದೇ. ಮತ್ತೆ ಯಾರು ಮಾಡಬೇಕು ಇವೆಲ್ಲ? ನಾವೇ ಮಾಡಬೇಕು. ನಾವು ಹ್ಯಾವ್ ಟು ಸ್ಪ್ರೆಡ್ ಮೆಡಿಟೇಷನ್ ಥ್ರೂ ಔಟ್ ದ ವರ್ಲ್ಡ್. ಇವತ್ತು ಸ್ಟುಡಿಯೋಗೆ ಬಂದಿದ್ದೀನಿ, ನೀವು ಬಂದ್ರು, ನಾನು ಬಂದಿದ್ದೀನಿ. ಈಗ ನಾನು ಇಡೀ ಪ್ರಪಂಚಕ್ಕೆ ಹೋಗುತ್ತಲ್ಲ. ಖಂಡಿತ. ಮತ್ತೆ ನೀವು ಕೇಳಿಸ್ಕೊಂತ ಇರೋರು, ನೋಡ್ತಾ ಇರೋರು ಏನು ಮಾಡಬೇಕು? ಇದು ಎಲ್ಲರಿಗೆ ನೀವು ಕೊಡಬೇಕು. ನಮ್ಗೆ ಎಷ್ಟು ಪುಣ್ಯ ಬರುತ್ತೋ, ನಮ್ಮ ಆತ್ಮ ಎಷ್ಟು ಉದ್ಧಾರ ಆಗುತ್ತೋ, ನಿಮ್ಮ ಆತ್ಮನೂ ಅಷ್ಟು ಉದ್ಧಾರವಾಗುತ್ತೆ. ನಾವು ಸ್ಟುಡಿಯೋ ಬಂದು ನಮ್ಮ ಟೈಮ್ ಎಲ್ಲ ಇನ್ವೆಸ್ಟ್ ಮಾಡಿದ್ದೀವಿ ನಮ್ಮ ಉದ್ಧಾರಕ್ಕೆ. ಇದು ಸ್ವಯಂ ಸೇವಾ. ನೀವು ಆರಾಮಾಗಿ ಕೂತ್ಕೊಂಡು ಕೆನ್ಸ್ಕೊತಾ ಇದ್ರಲ್ಲ, ನಿಮ್ಮನ್ನೆಲ್ಲನೂ ಬೇಡ್ಕೊತಾ ಇದ್ದೀನಿ, PMC ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ. ಇದು ನಮ್ಮ ಚಾನಲ್ಲು. ಮತ್ತು ಈ ಸ್ಟುಡಿಯೋ ಮೇಂಟೆನೆನ್ಸು ಎಷ್ಟೋ ಇದೆ. ಒಂದು ಸಾರಿ ನೀವು ಬಂದು ಇಲ್ಲಿ ಏನು ನಡೀತಾ ಇದೆ, ಇದಕ್ಕೆ ಏನು ಬೇಕು ನೋಡಿದರೆ, ನಾವೇನು ಕೊಡಬೇಕು ಈ PMC ಚಾನಲ್ಗೆ, ಏನು ಮಾಡಬೇಕು, ಸೇವಾ ಇದು. ಖಂಡಿತ ಸೇವೆಯಿಂದನೇ ಸಹಸ್ರಾರ್ಥ ಇರೋದಂತ ಪತ್ರಿ ಸರ್. ಹೌದು, ಹೈಯೆಸ್ಟ್ ಉದ್ಧಾರ ಏನು ಇಲ್ಲಿ ಸೇವೆಯಿಂದ. ಹೌದು, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೇನು, ಇದಕ್ಕೆ ಟೆಕ್ನಿಕಲ್ಲಿ ಯಾರನ್ನ ಬಂದು ಇಲ್ಲಿ ಹೆಲ್ಪ್ ಮಾಡಿದ್ರೇನು, ನಿಮ್ಮ ಮನೇಲಿ ಕೂತ್ಕೊಂಡು ಎಡಿಟಿಂಗ್ ಮಾಡಿದ್ರೇನು, ಮನಸ್ಸಿದ್ರೆ ಮಾರ್ಗವಿರುತ್ತೆ. ಈ ಪುಣ್ಯದ ಕಾರ್ಯನ ಎಲ್ಲರೂ ಉಪಯೋಗಿಸ್ಕೊಳ್ರಿ. ತನ್ ಮನ್ ಧನ್. ಕಾಫಿ ಕುಡಿದಿದ್ದೀವಂತ ಒಂದು 20 ರೂಪಾಯಿ ದಿನಾಲಿ ಹುಂಡಿಯಲ್ಲಿ ಹಾಕಿ PMC ಚಾನಲ್ ಕೊಟ್ಟಿದ್ರೇನು ಎಷ್ಟೋ ಆಗುತ್ತೆ. ಎಷ್ಟೋ ಆತ್ಮದ ಉದ್ಧಾರವಾಗುತ್ತೆ. ಇದು ಯಾರು ಉದ್ಧಾರ? ಅವ್ರದೇ, ನಮ್ಮದೇ ಉದ್ಧಾರ. ನಿಮ್ಮೆಲ್ಲರನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನಾವೆಲ್ಲರೂ ಒಂದಾಗಿ ಈ PMC ಚಾನಲ್ನ ಇಡೀ ಪ್ರಪಂಚಕ್ಕೆ ನಾವು ತಗೊಂಡೋಗ್ಬೇಕು. ಥ್ಯಾಂಕ್ ಯು ಟು ಎವ್ರಿಬಡಿ. ನಿಮಗೆ ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅತ್ಯುತ್ತಮವಾದ ಸಂದೇಶನ ಕೊಟ್ಟಿದ್ದೀರಾ. ನಾವು ಈ ಪತ್ರಿಜಿ ಅವರ ಮಹಾಪರಿನಿರ್ವಾಣದ ಸಂದರ್ಭದಲ್ಲಿ ಅವರನ್ನು ನೆನೆಯುತ್ತಾ ನೆನೆಯೋದಷ್ಟೇ ಅಲ್ಲ, ಈ ಮಹಾಪರಿನಿರ್ವಾಣದ ಒಂದು ಹೇಳ್ತೀನಿ ಮೇಡಮ್. ಹೇಳಿ. ಅವ್ರ ದೇಹ ಬಿಟ್ಟಿದ್ದು 24/7/2022 ಅಲ್ಲ? 24/7. ಇಡೀ ಜಗತ್ ಕಲ್ಯಾಣಕ್ಕೆ, ಶಾಖಾಹಾರ ಜಗತ್ತಿಗೆ, ಧ್ಯಾನ ಜಗತ್ತಿಗೆ, ಪಿರಮಿಡ್ ಜಗತ್ತಿಗೆ ಕೆಲಸ ಮಾಡಿದ್ದಾರೆ ಅವರು. ಹೌದಾ? ಹೌದು. 24/7. ಹೌದು ಹೌದು. 2022 ಅಂದರೆ 2 ಅಂದರೆ ಮಧ್ಯ ಮಾರ್ಗ. ಭೌತಿಕ ಜೀವನ, ಆಧ್ಯಾತ್ಮಿಕ ಜೀವನದಲ್ಲಿ ಜೀವನ ಮಾಡಿ, ಭೌತಿಕ ಜೀವನ ಆನಂದವಾಗಿ, ಆಧ್ಯಾತ್ಮಿಕ ಜೀವನ ಉದ್ಧಾರ ಮಾಡಿಕೊಂಡು ಪೂರ್ಣಾತ್ಮ ಆಗಬೇಕು. 0 ಅಂದರೆ ಪೂರ್ಣ. ಆಮೇಲೆ 22 ಅಂದರೆ 4, 2+2. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಧ್ಯಾತ್ಮಿಕ ಸೇವೆ ಮಾಡಬೇಕಂತ ದೇಹ ಬಿಟ್ಟು ಹೋಗಿದ್ದಾರೆ. ನೋಡ್ರಿ, 24/7 2022 ಎಷ್ಟು ಅದ್ಭುತ ಅಲ್ಲ ಡೇಟು? ಅದ್ಭುತ.
ನಿರ್ವಾಣ ಮಾಡಿದ್ದು. ಅವ್ರು ಹುಟ್ಟಿದ್ದು 1947 ಆತ್ಮಗೆ ಸ್ವಾತಂತ್ರ್ಯ ಕೊಡೋ ದಿನ, ದೇಶಕ್ಕಲ್ಲ. ಹೌದು ಹೌದು. ಹೋಗಿದ್ದು ಮೆಸೇಜ್ ಕೊಟ್ಟು ಹೋಗಿದ್ದಾರೆ 24/7. ನಾನು ಹೇಗೆ ಜೀವನ ಮಾಡಿದ್ದೀನೋ ನೀವೆಲ್ಲರೂ ಹಾಗೆ ಜೀವನ ಮಾಡಿ ಎಲ್ಲರೂ ಬ್ರಹ್ಮರ್ಷಿಗಳಾಗಬೇಕು, ಎಲ್ಲರೂ ನನ್ನನ್ನು ಮಿಂಚಿ ಉದ್ಧಾರ ಆಗಬೇಕು ಅಂತ ಹೇಳ್ತಾ ಇದ್ರು ಗುರುದಕ್ಷಿಣೆ. ಒಂದ್ಸಾರಿ ಗುರುದಕ್ಷಿಣೆ ಏನು ಕೊಡ್ತೀರಂದ್ರು, ಏನೇನು ಹೇಳಿದ್ರು, ಅದಲ್ಲಪ್ಪ ನನ್ನ ಮೀರಿ ಹೋಗ್ಬೇಕು, ನೀವು ಉದ್ಧಾರ ಆಗಬೇಕು, ಅವಾಗ ನನಗೆ ಸಂತೋಷ. ಸೊ ನಾವೆಲ್ಲರೂ ಅವ್ರನ್ನ ಮೀರೋಣ, ಇನ್ನೂ ಉದ್ಧಾರ ಆಗೋಣ, ಅವ್ರಿಗೆ ಸಂತೋಷ ಕೊಡೋಣ. ಖಂಡಿತ. ಆತ್ಮೀಯ ವೀಕ್ಷಕರೇ, ಈ ದಿನ ನಾ ಕಂಡ ಪತ್ರಿಜಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳನ್ನ ನಮ್ಮ ಪ್ರೀತಿಯ ಗುರುಗಳಾದಂಥ ಪ್ರೇಮನಾಥ್ ಸರ್ ಅವರ ಬಳಿ ಅರ್ಥಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ PMC ಕನ್ನಡ ವಾಹಿನಿಯನ್ನು ತಪ್ಪದೇ ವೀಕ್ಷಿಸಬೇಕು. ಹಾಗೆ ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಅಂತ ವಿನಂತಿಸ್ಕೊಳ್ತೀನಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.